ಸ್ಟಾರ್ಟಿಂಗ್ ನಾವು ಸಿಟ್ಟಿಂಗ್ ಅಲ್ಲಿ ಕೂತ್ಕೊಂಡಾಗ ಚೇರ್ ಮೇಲೆ ಲೈಕ್ ವಾಟ್ ಎವರ್ ಲೈಕ್ ಚೇರ್ ನಿಮ್ಗೆ ಸಪೋರ್ಟ್ ಇದ್ರು ಇಲ್ಲ ಪರವಾಗಿಲ್ಲ, ಯು ಕ್ಯಾನ್ ಕೀಪ್ ಪಾಮ್ಸ್ ಆನ್ ದ ನೀಸ್. ಫಸ್ಟ್ ಆಗಿ ನಾವು ಜೆಂಟ್ಲ್ ಆಗಿ ಕೀಪ್ ರೈಟ್ ಹ್ಯಾಂಡ್ ಆನ್ ದ ಹೆಡ್ ಅಂಡ್ ಸ್ಲೋಲಿ ಜೆಂಟ್ಲ್ ಆಗಿ ಸ್ಟ್ರೆಚ್ ಮಾಡ್ಬೋದು ನಿಮ್ಮ ಕತ್ತನ್ನ ರೈಟ್ ಸೈಡ್ and stay for 5 breaths. Stay for 5 breaths, then release. Opposite side, left hand, and pull it towards your left side. Yes, relax. ನಮಸ್ಕಾರ. ಇವತ್ತು ನನ್ನ ಪರಿಚಯದ ಪರಿಮಳ ಕಾರ್ಯಕ್ರಮದಲ್ಲಿ ಒಂದು ಯೋಗ ಎಕ್ಸ್ಪರ್ಟ್ನ ಮೀಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ತುಂಬ ಕಾಮನ್ ಕ್ವೆಶ್ಚನ್ಸ್ ಇತ್ತು, ಲೈಕ್ ಯೋಗ ಯಾರು ಬೇಕಾದರೂ ಸ್ಟಾರ್ಟ್ ಮಾಡ್ಬೋದಾ, ಮತ್ತು ಜಾಸ್ತಿ ಜನ ಹೆಣ್ಮಕ್ಳು ಸಿಕ್ಕಾಪಟ್ಟೆ ಟೆನ್ಷನ್ ಮೇಡಮ್ ಈ ನಡುವೆ, ಸ್ಟ್ರೆಸ್ಸು, ಸೊ ಯೋಗದಿಂದ ನಮಗೆ ರಿಲೀಫ್ ಸಿಗತ್ತಾ ಅಂತ. ಸೊ ಈ ಎಲ್ಲ ಪ್ರಶ್ನೆಗಳಿಗೆ ಇವತ್ತು ಡೈರೆಕ್ಟಾಗಿ ಯೋಗ ಎಕ್ಸ್ಪರ್ಟ್ ಬಾಹುಬಲಿ ಅವ್ರನ್ನ ಮೀಟ್ ಮಾಡಿ ಅವ್ರನ್ನೇ ಕೇಳೋಣ ಬನ್ನಿ. ನಮಸ್ಕಾರ ಬಾಹುಬಲಿ ಅವರೇ, ವೆಲ್ಕಮ್ ಟು ಪರಿಚಯ ವಿತ್ ಪರಿಮಳ. ಥ್ಯಾಂಕ್ ಯು, ಇಟ್ಸ್ ಮೈ ಪ್ಲೆಜರ್ ಟು ಬಿ ಹಿಯರ್. ಅಂಡ್ ನನಗೆ ನಿಮ್ಮ ಪರಿಚಯ ನಾನು ಒಂದ್ಸರಿ ನಿಮ್ಮ ಯೋಗ ಟೆಂಪಲ್ ಯೋಗ ಸ್ಟುಡಿಯೋಗೆ ಬಂದಾಗ ಅವಾಗ ಆಗಿತ್ತು. ಅಂಡ್ ಅವಾಗಿಂದ ನನಗೆ ಕೇಳಬೇಕು ಅಂತ, ಆದ್ರೆ ಇಲ್ಲಿ ಇವತ್ತು ಅವಕಾಶ ಸಿಕ್ತು. ಬಾಹುಬಲಿ ಅನ್ನೋ ಹೆಸರು ನೀವೇನಾದ್ರೂ ಯೋಗ ಫೀಲ್ಡ್ ಬಂದ ನಂತರ ಚೇಂಜ್ ಮಾಡ್ಕೊಂಡಿದ್ದೆ ಅಥವಾ ಅದು ನಿಮ್ಮ ಒರಿಜಿನಲ್ ಹೆಸರ? ಇಲ್ಲ, ಇಟ್ಸ್ ಒರಿಜಿನಲ್ ನೇಮ್. ಓಕೆ. ವಿ ಆರ್ ಇಂಟು ಅಂದ್ರೆ ನಾವು ಜೈನ್ ಕಮ್ಯುನಿಟಿಗೆ ಸೇರೋದ್ರಿಂದ ನಮ್ಮ ಲೈಕ್ ಕಮ್ಯುನಿಟಿಯಲ್ಲಿ ಮಹಾವೀರ, ಬಾಹುಬಲಿ, ಲೈಕ್ ಭರತೇಶ ಆ ತರ ಹೆಸರುಗಳನ್ನ ತುಂಬಾ ಜನ ಇಡ್ತಾರೆ. ಸೂಪರ್. ಅಂಡ್ ನನಗೆ ನಿಮ್ಮ ಫ್ಯಾಮಿಲಿಯಲ್ಲಿ ಬಾಹುಬಲಿ ಅವರೇ ಈ ಯೋಗ ಫೀಲ್ಡ್ ಅಲ್ಲಿ ಯಾರಾದ್ರೂ ತಮಗಿಂತ ಮುಂಚೆ ಇದ್ರ? ಏನ್ ಸ್ಫೂರ್ತಿ ಯೋಗ? ಸೊ ನಮ್ ಫ್ಯಾಮಿಲಿಯಲ್ಲಿ ಆತರ ಯಾವ್ದು ಲೈಕ್ ಯೋಗ ಮಾಡಿರೋರು ಅಥವಾ ಯೋಗ ಬ್ಯಾಕ್ ಗ್ರೌಂಡ್ ಇರೋಂತ ಯಾರು ಇರ್ಲಿಲ್ಲ. ಸೊ ನಾವು ಸ್ಕೂಲ್ ಲೆವೆಲ್ ಅಲ್ಲಿ ಲೈಕ್ ಕಾಂಪಿಟೇಷನ್ಸ್ಗೆ ಅಂತ ಟೀಮ್ ನ ರೆಡಿ ಮಾಡ್ತಾ ಇದ್ರು ಮುಂಚೆ. ಲೈಕ್ ಇನ್ ಸ್ಕೂಲ್ ಲೆವೆಲ್, ಡಿವಿಷನ್ ಲೆವೆಲ್, ಇಂಟರ್ ಸ್ಕೂಲ್, ಇಂಟರ್ ಕಾಲೇಜ್. ಸೊ ಆ ತರ ಕಾಂಪಿಟೇಷನ್ ಮಾಡ್ಬೇಕಾದ್ರೆ ನಮ್ ಲೈಕ್ ವಿ ಶೋನ್ ದ ಇಂಟ್ರೆಸ್ಟ್ ಇನ್ ಇಟ್. ಯಾಕಂದ್ರೆ ಸೊ ಇಟ್ಸ್ ಮೋರ್ಲಿ ಆನ್ ಸ್ಪೋರ್ಟ್ಸ್. ಸೊ ಎನಿ ಲೈಕ್ ವಾಟ್ ಎವರ್ ಕಮ್ಸ್ ಇನ್ ಸ್ಪೋರ್ಟ್ಸ್, ಐ ಲೈಕ್ ಸ್ಪೋರ್ಟ್ಸ್. ಸೊ ಅವಾಗ ನಮ್ಮ ಬಾಡಿ ಫ್ಲೆಕ್ಸಿಬಿಲಿಟಿ ಇತ್ತು. ಅಂಡ್ ಕೆಲವೊಬ್ರು ಶಿಕ್ಷಕರು ನಮ್ಮನ್ನ ಗುರುತಿಸಿ ನಮ್ಗೆ ಒಳ್ಳೆ ತರಬೇತಿ ಕೊಟ್ಟು, ಸೊ ಫ್ರಮ್ ಫಸ್ಟ್ ಇಯರ್ ಐ ಸ್ಟಾರ್ಟೆಡ್ ಗೋಯಿಂಗ್ ಟು ಸ್ಟೇಟ್ ಲೆವೆಲ್. ಸೊ ಅವಾಗ ಸ್ಟಾರ್ಟ್ ಮಾಡಿ 2006 I started. Then 2006-07 ಅಲ್ಲಿ ಸ್ಟೇಟ್ಸ್, ದೆನ್ 8-9 2 ನ್ಯಾಷನಲ್ ಅವಾರ್ಡ್ಸ್. ಡೆಲ್ಲಿಲಿ ನಮ್ಗೆ ನ್ಯಾಷನಲ್ ಅವಾರ್ಡ್ ಸಿಕ್ಕಿದ್ದು. ಸೊ ಅದಾದ್ಮೇಲೆ ಲೈಕ್ ನಾವು ಲೈಕ್ ವಿ ಸ್ಟಾರ್ಟೆಡ್ ಕಂಟಿನ್ಯೂಯಿಂಗ್ ಯೋಗ ಫೀಲ್ಡ್. ವೆರಿ ನೈಸ್. ಈ ಸಣ್ಣ ಪ್ರಾಯದಲ್ಲಿ ಎಷ್ಟು ಚೆನ್ನಾಗಿ 2 ನ್ಯಾಷನಲ್ ಅವಾರ್ಡ್, 2008, 2009 ಅಂಡ್ 6 years of experience in ಯೋಗ. ಈಗ ನಮ್ಮೆಲ್ಲರಿಗೂ ಗೊತ್ತಿರೋದು ಜನರೇಷನ್ಸ್ ಇಂದ ಯೋಗ ನಮ್ಮ ಒಂದು ಟ್ರೆಡಿಷನಲಿ ಒಂದು ಪಾರ್ಟ್ ಆಗಿತ್ತು. ಆದ್ರೆ ಕಾಲಕ್ರಮೇಣ ಅದು ಒಂದ್ ಸ್ವಲ್ಪ ಇಂಪ್ಯಾಕ್ಟ್ ಆಫ್ ದಟ್ ಕಡಿಮೆ ಆಗಿತ್ತು. ಆದ್ರೆ ಪುನಃ ಈ ಕೋವಿಡ್ ಬಂದ ನಂತರ ನಾವು ಎಲ್ಲರೂ ಸಾಮಾನ್ಯವಾಗಿ ಕೇಳುವಂತ ಪದಗಳೇನು ಅಂದ್ರೆ, ಒಂದು ಇಮ್ಯುನಿಟಿ ಬೂಸ್ಟ್ ಮಾಡ್ಕೊಳ್ಳಿ ಅಂತಾರೆ. ಜೊತೆಗೆ ಎಷ್ಟೊಂದು ಸರಿ ಹೊರಗಡೆ ಹೋಗದೆ ಆಗದೆ ಇರೋ ಪ್ರಯುಕ್ತ ಮನೆಯಲ್ಲೇ ಬ್ರೀದಿಂಗ್ ಎಕ್ಸರ್ಸೈಸ್ ಮಾಡಿ ಅಂತಾರೆ, ಯೋಗ ಮಾಡಿ ಅಂತಾರೆ. ಒಂದಷ್ಟು ಪ್ರಶ್ನೆಗಳು ಇವತ್ತು ನಿಮ್ ಜೊತೆ ಹಂಚ್ಕೋತಾ ಇದ್ದೀನಿ. ಇದು ನಮ್ಮ ವ್ಯೂವರ್ಸ್ ಕೇಳಿರೋಂತ ಪ್ರಶ್ನೆಗಳು. ಮೊದಲನೇದಾಗಿ, ಯೋಗ ಗೊತ್ತೇ ಇಲ್ಲ, ನಾವು ಮಾಡಿಲ್ಲ, ನಾವು ಸ್ಟಾರ್ಟ್ ಮಾಡಬಹುದಾ? ಖಂಡಿತ ಸ್ಟಾರ್ಟ್ ಮಾಡ್ಬೋದು. ಈಗ ನಾವು ಸ್ಟಾರ್ಟ್ ಮಾಡ್ಬೇಕು ಅಂತಾಗ ಲೈಕ್ ನಾವು ಇಂಟರ್ಮೀಡಿಯೇಟ್ ಲೆವೆಲ್ ಅಥವಾ ಅಡ್ವಾನ್ಸ್ ಲೆವೆಲ್ ಸ್ಟಾರ್ಟ್ ಮಾಡ್ಬೇಕು ಅಂತಿಲ್ಲ. ಸ್ಟಾರ್ಟ್ ಮಾಡೋ ಅನ್ನೋ ಒಂದು ಕಲ್ಪನೆ, ಇಟ್ಸ್ ಗುಡ್ ಇಂಟೆಂಟ್ ಟು ಸ್ಟಾರ್ಟ್. ಸೊ ಸ್ಟಾರ್ಟ್ ಮಾಡ್ಬೇಕಾದಾಗ ವಿ ಕ್ಯಾನ್ ಸ್ಟಾರ್ಟ್ ಸ್ಲೋಲಿ ವಿತ್ ಜೆಂಟಲ್ ಸ್ಟ್ರೆಚ್ ಅಂಡ್ ಜೆಂಟಲ್ ಲೈಕ್ ನಾರ್ಮಲ್ ಬ್ರೀದಿಂಗ್ ಟೆಕ್ನಿಕ್ಸ್. ಸೊ ಆ ತರ ಸ್ಟಾರ್ಟ್ ಮಾಡ್ಬೋದು. ಇನಿಷಿಯಲಿ ಇನ್ ವಾಟ್ ಎವರ್ ಏಜ್, ಯಾವ್ದಾದ್ರು ಏಜ್ ಅಲ್ಲಿ ನಾವು ಯೋಗನ ಸ್ಟಾರ್ಟ್ ಮಾಡ್ಬೋದು.
ಸೊ ಸ್ಟಾರ್ಟ್ ಮಾಡಕ್ಕೆ ಏಜ್ ಅನ್ನೋದು ಸ್ಟಾಪೇಜ್ ಇಲ್ಲ. ಮಕ್ಕಳು ಯಾವ ವಯಸ್ಸಲ್ಲಿ ಸ್ಟಾರ್ಟ್ ಮಾಡ್ಬೋದು? ಅರೌಂಡ್ 9-10 ಇಯರ್ಸ್ ನಾನ್ ಸ್ಟಾರ್ಟ್ ಮಾಡಿದ ಆ ಏಜ್ ಅಲ್ಲೇ. ಯಾವ ತರ ಬೆಂಡ್ ಆಗ್ತೀವಿ, ಇಟ್ಸ್ ನಾಟ್ ಅಬೌಟ್ ಓನ್ಲಿ ಬೆಂಡಿಂಗ್, ಇಟ್ಸ್ ಅಬೌಟ್ ಬ್ಯಾಲೆನ್ಸಿಂಗ್ ಆಲ್ಸೋ. ನಾವು ಯಾವ ರೀತಿ ಬಾಡಿನ ಬ್ಯಾಲೆನ್ಸ್ ಮಾಡ್ತೀವಿ ಅನ್ನೋದು. ಸೊ ಆ ರೈಟ್ ಟೈಮ್ ಅಲ್ಲಿ ಮತ್ತೆ ಇಟ್ಸ್ ಅಬೌಟ್ ಕಾನ್ಸಂಟ್ರೇಷನ್ ಆಲ್ಸೋ. ಸೊ ಆ ಏಜ್ ಅಲ್ಲಿ 9-10 ಇಯರ್ಸ್ ಅಲ್ಲಿ ಸೊ ವಿ ಕ್ಯಾನ್ ಕಾನ್ಸಂಟ್ರೇಟ್ ಲಿಟಲ್ ಮೋರ್ ಆಸ್ ಕಂಪೇರ್ಡ್ ಟು ಲೈಕ್ 20-21 ಇಯರ್ಸ್. ಕರೆಕ್ಟ್. ದಟ್ಸ್ ದ ರೈಟ್ ಸ್ಟಾರ್ಟ್ ಆದಾಗ ಅವರ ಒಂದು ಲೈಫ್ ಸ್ಟೈಲ್ ಅಲ್ಲಿ ಪಾರ್ಟ್ ಆಗಿರುತ್ತೆ. ಅಂಡ್ ಎಸ್, ನಾರ್ಮಲ್ ಆಗಿ ನಮಗೆ ಯೋಗ ಅಂದಿದ್ ಕೂಡ್ಲೇನೆ ಬರೀ ಆಸನ ಸ್ಟ್ರೆಚಸ್ ಮಾತ್ರ ನಮ್ಮ ಮೈಂಡ್ಗೆ, ನಾರ್ಮಲ್ ಮನುಷ್ಯರಿಗೆ ಅದು ಪಿಕ್ಚರ್ ಮೈಂಡ್ ಬರುತ್ತೆ. ಬಟ್ ಯೋಗ ಬಂದು ಇಟ್ಸ್ ಕಂಪ್ಲೀಟ್ಲಿ ಬಿಯಾಂಡ್ ಆಲ್ ದಟ್. ಎಸ್. ಸೊ ಇಟ್ಸ್ ಅಬೌಟ್ ದೈಹಿಕವಾಗಿ ನಾವು ದೇಹವನ್ನ ಯಾವ ರೀತಿ ದಂಡಿಸ್ಬೇಕು ಅನ್ನೋದನ್ನ ಹೇಳ್ಕೊಡುತ್ತೆ. ಮಾನಸಿಕವಾಗಿ ನಾವು ಮನಸ್ಸನ್ನ ಯಾವ ರೀತಿ ಕಂಟ್ರೋಲ್ ಮಾಡಿ ಇಟ್ಕೋಬೇಕು. ಅದೇ ರೀತಿ ಉಸಿರಾಟದಲ್ಲಿ ಮೇನ್ ಪ್ರಾಣ. ಸೊ ನಮ್ ಬಾಡಿ ನಿಂತಿರೋದೇ ಪ್ರಾಣ ಅಂದ್ರೆ ಉಸಿರಾಟದ ಮೇಲೆ. ಆ ಉಸಿರಾಟವನ್ನ ನಾವು ಕಂಟ್ರೋಲ್ ಇಟ್ಕೊಳ್ಳೋ ಜೊತೆಗೆ ಯಾವ ರೀತಿ ಹೆಲ್ದಿ ಆಗಿರ್ಬೋದು ಅನ್ನೋದನ್ನ ಸೊ ಆ ಪ್ರಾಣಾಯಾಮ ಫೀಲ್ಡ್ ಹೇಳ್ಕೊಡುತ್ತೆ. ಸೊ ಇಟ್ಸ್ ಕಂಪ್ಲೀಟ್ ಒನ್ ಮೆಂಟಲ್ ಅಂಡ್ ಸ್ಪಿರಿಚುವಲ್ ಅಂಡ್ ಫಿಸಿಕಲ್ ವೆಲ್ನೆಸ್. ಕರೆಕ್ಟ್. ಇಟ್ ಇಸ್ ಒಂಥರ ಟ್ರಯಾಂಗಲ್ ತರ ಆಲ್ ರೌಂಡ್ ಇರುವಂತದ್ದು. ಅಂಡ್ ಈಗ ಇನ್ನೊಬ್ರು ಒಂದು ಬಹಳ ಇಂಟ್ರೆಸ್ಟಿಂಗ್ ಕ್ವೆಶ್ಚನ್ ಕೇಳಿದ್ರು. ಪ್ರಾಣಾಯಾಮನ ನಾವು ಸರಿಯಾಗಿ ಮಾಡಿಲ್ಲ ಅಂದ್ರೆ ತಲೆನೋವು ಬರತ್ತಾ ಮೇಡಮ್ ಅಂತ, ಹೆಡ್ ಏಕ್ ಬರೋ ಚಾನ್ಸಸ್ ಇದೆಯಾ? ಸೊ ಬ್ರೀದಿಂಗ್ ಎಕ್ಸರ್ಸೈಸ್ ಎಲ್ಲರೂ ಮಾಡ್ಬೋದಾ? ಇನ್ ಕೇಸ್ ಕ್ರಾನಿಕ್ ಡಿಸೀಸ್ ಲೈಕ್ ಬ್ಲಡ್ ಪ್ರೆಷರ್ ಏನಾದ್ರೂ ಇತ್ತು ಅಂದ್ರೆ ಅವರು ಮಾಡ್ಬೋದಾ? ವಾಟ್ ಆರ್ ದ ರೆಸ್ಟ್ರಿಕ್ಷನ್ಸ್ ಬಾಹುಬಲಿ ಅವರೇ? ರಿಸ್ಟ್ರಿಕ್ಷನ್ಸ್ ಇಲ್ಲಿ ಪ್ರಾಣಾಯಾಮಲ್ಲಿ ಏನಾಗುತ್ತೆ, ಸೊ ಎಲ್ರೂ ಮಾಡ್ಬೋದು. ಬಟ್ ಕಪಾಲಭಾತಿ ಅನ್ನೋ ಲೈಕ್ ಕಪಾಲಭಾತಿ ಆಮೇಲೆ ಭಸ್ತ್ರಿಕಾ ಪ್ರಾಣಾಯಾಮ ಅಂತ ಕೆಲವೊಬ್ರು ಹೈ BP ಇರೋರು, ಸೊ ಅವರು ಅವಾಯ್ಡ್ ಮಾಡ್ಬೇಕಾಗಿರೋಂತ ಪರಿಸ್ಥಿತಿ ಬರುತ್ತೆ. ಯಾಕಂದ್ರೆ ನಾವು ಫಾಸ್ಟ್ ಆಗಿ ಬ್ರೀದ್ ಮಾಡ್ತಾ ಇರ್ತೀವಿ ಮತ್ತೆ ಬ್ಲಡ್ ಪಂಪ್ ಜಾಸ್ತಿ ಆಗ್ತಾ ಇರುತ್ತೆ ಆ ಟೈಮಲ್ಲಿ. ಸೊ ಅದಕ್ಕೆ ವಿ ಹ್ಯಾವ್ ಟು ಡೂ ಇಟ್ ಇನ್ ವೆರಿ ಸ್ಲೋ. ಆಮೇಲೆ ನೀವೊಂದು ಕ್ವಶನ್ ಕೇಳಿದ್ರಿ, ಏನು ಪ್ರಾಣಾಯಾಮ ಸರಿಯಾಗಿ ಮಾಡಿಲ್ಲ ಅಂದ್ರೆ ತಲೆನೋವು ಬರೋ ಅಂತ ಚಾನ್ಸಸ್ ಇರುತ್ತೆ ಅಂತ. ಖಂಡಿತ ಇರುತ್ತೆ. ಬಿಕಾಸ್ ಇಂಟರ್ನಲಿ ಪ್ರಾಣಾಯಾಮ ಮಾಡ್ಬೇಕಾದ್ರೆ ವಿ ಹ್ಯಾವ್ ಟು ಬಿ ವೆರಿ ಫೋಕಸ್ಡ್ ಆನ್ ಬ್ರೀದಿಂಗ್. ಸೊ ಆ ಟೈಮಲ್ಲಿ ಕೆಲವೊಬ್ರು ಏನ್ ಮಾಡ್ತಾರೆ, ಖಾಲಿ ಹೊಟ್ಟೆಯಲ್ಲಿ ಪ್ರಾಣಾಯಾಮ ಮಾಡ್ತಾರೆ, ಭಸ್ತ್ರಿಕಾ ಎಲ್ಲ. ಸೊ ದಟ್ ವೇ ನಮ್ಗೆ ಹೆಡ್ ಏಕ್ ಬರೋಂತ ಚಾನ್ಸಸ್ ಇರುತ್ತೆ. ಆಮೇಲೆ ದೇ ಡೋಂಟ್ ನೋ ಲೈಕ್ ಅಂದ್ರೆ ಯಾವ ತರ ಅವ್ರವ್ರ ಕೆಪಾಸಿಟಿ ತಕ್ಕಂಗ್ ಮಾಡ್ಬೇಕು, ಪ್ರಾಪರ್ ಇನ್ಸ್ಟ್ರಕ್ಷನ್ಸ್ ಅಲ್ಲಿ ಮಾಡ್ಬೇಕು. ಸೊ ಅವರ ಕೆಪಾಸಿಟಿ ಎಷ್ಟಿದೆ, ಲಂಗ್ ಕೆಪಾಸಿಟಿ ಎಷ್ಟಿದೆ, ಹೌ ಮಚ್ ಬ್ರೆತ್ ದೇ ಕ್ಯಾನ್ ಟೇಕ್ ಇನ್ಸೈಡ್. ಸೊ ಅದೆಲ್ಲ ಮ್ಯಾಟರ್ ಆಗುತ್ತೆ ಈ ಪ್ರಾಣಾಯಾಮದಲ್ಲಿ. ಕರೆಕ್ಟ್. ಎಷ್ಟೊಂದು ವಿಚಾರಗಳಿರತ್ತೆ. ಅಂಡ್ ಒಂದು ನ್ಯೂ ಕಮರ್ ಅನ್ನೋದು ಬಂದಾಗ ಇಟ್ ಇಸ್ ಆಲ್ವೇಸ್ ಬೆಟರ್ ಒಬ್ರು ಎಕ್ಸ್ಪೀರಿಯನ್ಸ್ಡ್ ಗುರುಗಳ ಹತ್ರ, ಕಲ್ತಿರೋರ ಹತ್ರ ಮಾಡೋದು. ಯಾಕಂದ್ರೆ ಒಳ್ಳೆತನದ್ದು ಸರಿಯಾಗಿ ಮಾಡಿಲ್ಲ ಅಂದ್ರೆ ಅದು ನಮಗೆ ಹೆಲ್ಪ್ ಆಗದೆ ಇರ್ಬೋದಂತ. ಈಗ ಈ ಟೈಮಲ್ಲಿ, ಈ ಸ್ಪೆಸಿಫಿಕ್ ಟೈಮಲ್ಲಿ ಈಗ ಎಲ್ಲ ಕಡೆ ಲೈಕ್ ಈವನ್ ಹೊರಗಡೆ ವಾಕ್ ಹೋಗಕ್ಕೂ ಜನ ಭಯ ಬೀಳ್ತಾ ಇದ್ದಾರೆ. ಇಟ್ ಇಸ್ ನಾಟ್ ಸೇಫ್. ಸೊ ಮನೆಯಲ್ಲೇ ನಾವೀಗ ಸ್ಟಾರ್ಟ್ ಮಾಡ್ಬೇಕು ಅಂದ್ರೆ ಹೇಗೆ ಸ್ಟಾರ್ಟ್ ಮಾಡೋದು? ಡೂ ಯು ಥಿಂಕ್ ಯೂಟ್ಯೂಬ್ ಅಲ್ಲಿ ನೋಡಿ ಮಾಡ್ಬೋದಾ, ಅಥವಾ ಆನ್ಲೈನ್ ಕ್ಲಾಸಸ್, ಈಗ ಎಲ್ಲ ಕಡೆ ಆನ್ಲೈನ್ ಕ್ಲಾಸಸ್ ಮಾಡ್ತಾ ಇದ್ದಾರೆ, ಅದರಿಂದ ಹೆಲ್ಪ್ ಆಗ್ಬೋದಾ? ಹೇಗ್ ಮಾಡ್ಬೋದು ನಾವು? ಸೊ ಲೈಕ್ ಇವಾಗಿನ ಒಂದು ಪ್ಯಾಂಡಮಿಕ್ ಸಿಚುವೇಶನ್ ಅಲ್ಲಿ ನಾವು ಲೈಕ್ ಮೇನ್ಲಿ ನಮ್ಗೆ ಎಫೆಕ್ಟ್ ಆಗೋದು ಮೆಂಟಲಿ. ಸೊ ಲೈಕ್ ವಿ ಆರ್ ಇನ್ ಎಟ್ ಒನ್ ಪ್ಲೇಸ್ ಅಂಡ್ ಥಿಂಕಿಂಗ್ ಸೋ ಮಚ್ ಅಬೌಟ್ ಲೈಕ್ ಆನ್ ಗೋಯಿಂಗ್ ದಿಸ್ ಪ್ಯಾಂಡಮಿಕ್. ಸೊ ಆವಾಗ ನಾವು ಯೋಗನ ಅಳವಡಿಸ್ಕೊಂಡ್ರೆ ಲೈಫ್ ಅಲ್ಲಿ ಇಟ್ ಕೀಪ್ಸ್ ಅಸ್ ಆಕ್ಟಿವ್. ಅಂಡ್ ಲೈಕ್ ಇವಾಗ ಕೋವಿಡ್ ಇರೋದ್ರಿಂದ ಲೈಕ್ ಇಟ್ಸ್ ಎಫೆಕ್ಟಿಂಗ್ ಓನ್ಲಿ ಆನ್ ಲಂಗ್ಸ್, ಮೋರ್ ಆನ್ ಲಂಗ್ಸ್. ಸೊ ನಾವು ಪ್ರಾಣಾಯಾಮ ಮಾಡೋದ್ರಿಂದ ಸೊ ವಿ ಕ್ಯಾನ್ ಕೀಪ್ ಅವರ್ ಬಾಡಿ ಲೈಕ್ ವಿ ಕ್ಯಾನ್ ಕೀಪ್ ಅವರ್ ಹೆಲ್ತ್ ವೆಲ್. ಪ್ರಾಣಾಯಾಮ ಮಾಡೋದ್ರಿಂದ ನಮ್ಮ ಲಂಗ್ ಕೆಪಾಸಿಟಿ ಲೈಕ್ ಇಂಪ್ರೂವ್ ಮಾಡ್ಕೊಳ್ಳೋದಾಗಿರ್ಲಿ. ಜೊತೆಗೆ ಮೇನ್ ಆಗಿ ಲೈಕ್ ಯೋಗನ ನಾವ್ ಯಾಕೆ ಪ್ರಿಫರ್ ಮಾಡ್ತೀವಿ ಈ ಟೈಮಲ್ಲಿ,
ಇಟ್ಸ್ ನಾಟ್ ಅಬೌಟ್ ಜಿಮ್. ವಿ ನೀಡ್ ಎಕ್ವಿಪ್ಮೆಂಟ್. ಜಿಮ್ ಗಳಿಗೆಲ್ಲ ಏನಾಗುತ್ತೆ, ಎಕ್ವಿಪ್ಮೆಂಟ್ಸ್ ಬೇಕಾಗುತ್ತೆ, ಆಮೇಲೆ ಪ್ರಾಪರ್ ಇನ್ಸ್ಟ್ರಕ್ಟರ್ ಬೇಕಾಗುತ್ತೆ. ಸೊ ಈ ಟೈಮ್ ಅಲ್ಲಿ ಯೋಗ ಇಟ್ಸ್ ಸಿಂಪಲ್. ನಾವು ಅಡ್ವಾನ್ಸ್ ಲೆವೆಲ್ ಅಲ್ಲೇ ಮಾಡ್ಬೇಕು ಅಂತಿಲ್ಲ. ವಾಟ್ ಎವರ್ ಲೈಕ್ ಸಿಂಪಲ್ ಪೋಸ್ಚರ್ಸ್ ಅದ್ ಇದೆ, ಸೊ ಅದನ್ನ ನಾವು ಸ್ಟಾರ್ಟ್ ಮಾಡ್ಬೋದು. ಅದ್ರ ಜೊತೆಗೆ ಏನಾಗುತ್ತೆ, ಮೇನ್ಲಿ ವಿ ಕ್ಯಾನ್ ಕೀಪ್ ಅವರ್ ಬಾಡಿ ಆಕ್ಟಿವ್. ಸೊ ಈ ಸಂದರ್ಭದಲ್ಲಿ ನಾವು ಯೂಟ್ಯೂಬ್ ನ ಚೆಕ್ ಮಾಡಿದಾಗ, ಯೂಟ್ಯೂಬ್ ಅಲ್ಲಿ ಒಳ್ಳೆ ಲೈಕ್ ಇನ್ಸ್ಟ್ರಕ್ಷನ್ಸ್ ಇರುತ್ತೆ, ಆಮೇಲೆ ನಾಲೆಜ್ ಇರುತ್ತೆ, ಇಲ್ಲ ಅಂತ ಹೇಳ್ತಲ್ಲ. ಬಟ್ ಏನಾಗುತ್ತೆ, ನಮ್ಮ ಬಾಡಿ ಟೈಪ್ಗೆ ವಿ ಹ್ಯಾವ್ ಟು ಅನಲೈಸ್ ಅವರ್ ಬಾಡಿ ಫಸ್ಟ್. ಸೊ ನಾವು ವಿ ಆರ್ ವಾಟ್ ಕೇಪೇಬಲ್ ಆಫ್ ಯು ಆರ್. ಸೊ ಅದನ್ನ ನಾವು ಅನಲೈಸ್ ಮಾಡಿಕೊಂಡು ನಮ್ಮ ಬಾಡಿ ಟೈಪ್ಗೆ ಯಾವ ಆಸನಗಳನ್ನ ಮಾಡಿದ್ರೆ ಹೆಲ್ಪ್ ಆಗುತ್ತೆ ಅನ್ನೋದನ್ನ ನಾವು ಫಸ್ಟ್ ತಿಳ್ಕೊಬೇಕು. ಸೊ ಅದಕ್ಕೆ ಇವಾಗ ಎಷ್ಟೊಂದ್ ಕಡೆ ಆನ್ಲೈನ್ ಕ್ಲಾಸಸ್ ತಗೊಳ್ತಾ ಇದಾರೆ, ಎಕ್ಸ್ಪರ್ಟ್ಸ್ ಇರ್ತಾರೆ. ಸೊ ಅವ್ರ ಜೊತೆಗೆ ಕ್ಲಾಸ್ಗಿಂತ ಮುಂಚೆ 2 ನಿಮಿಷ 3 ನಿಮಿಷ ಅವ್ರ ಜೊತೆ ಮಾತಾಡಿದಾಗ, ಲೈಕ್ ಯಾವ ಒಂದು ಪರ್ಪಸ್ಗೋಸ್ಕರ ನಾವು ಯೋಗ ಮಾಡ್ತಾ ಇದೀವಿ ಅಂತ ಹೇಳಿದಾಗ, ಸೊ ದೇ ಗೆಟ್ ಟು ನೋ ಈಚ್ ಅದರ್. ಸೊ ಇವಾಗ ಕ್ಲೈಂಟ್ಸ್ಗೆ ಏನ್ ಬೇಕಾಗಿದೆ, ಸೊ ನಾವು ಅವ್ರಿಗೆ ಏನ್ ಹೇಳ್ಕೊಡೋದು. ಸೊ ವೆನ್ ವಿ ಗೆಟ್ ಟು ನೋ ಈಚ್ ಅದರ್, ಇಟ್ ವರ್ಕ್ಸ್ ಬೆಟರ್. ಇನ್ಸ್ಟೆಡ್ ಆಫ್ ಬ್ಲೈಂಡ್ ಆಗಿ ಯಾವ್ದೋ ಒಂದು ವಿಡಿಯೋ ನೋಡ್ಕೊಂಡು ಮಾಡ್ತಾ ಹೋಗೋದಲ್ಲ. ಇಟ್ಸ್ ಅಪ್ ಟು ಅವರ್ ಕೆಪಾಸಿಟಿ ಆಲ್ಸೋ. ಇವಾಗ ನನ್ನ ಕೆಪಾಸಿಟಿಗೆ ಐ ಕ್ಯಾನ್ ಡೂ 108 ಸೂರ್ಯ ನಮಸ್ಕಾರ at one time, but beginners or some people they can't do. So what they can do is they can take suggestions from the some of the experts, and they can start with slowly 1 or 2 rounds, then they can increase one day by day. Correct. So yoga results kuda hage irutte. Results kuda you will not get it like in a short time. Short time al kaanalla. We should take the time, and yavaglu now we should not give up. So one day we will get that result for sure. ತಮ್ಮ ಪ್ರಾಕ್ಟೀಸ್ ಎಲ್ಲಿ ಮಾಡಿದ್ರಿ ಬಾಹುಬಲಿ ಅವರೇ? ಇಲ್ಲಿ ನಮ್ಮ ಗುರುಕುಲ ಅಂತಿತ್ತು, ಭರತೇಶ್ ಗುರುಕುಲ. ಸೊ ಅಲ್ಲಿ ನಾನು ಸ್ಟಾರ್ಟ್ ಮಾಡಿದೆ. ಬಟ್ ದಟ್ ಟೈಮ್ ನಮ್ಗೆ ಒಂದು ಒಳ್ಳೆ ತರಬೇತಿ ಸಿಗ್ತಾ ಇತ್ತು. ಯಾಕಂದ್ರೆ ಕಾಂಪಿಟೇಷನ್ ಲೆವೆಲ್ ಅಲ್ಲಿ ನಾವು ಹೋಗ್ಬೇಕಾದ್ರೆ ಒಳ್ಳೆ ತರಬೇತಿ ಇದ್ದಾಗ್ಲೇ ನಮ್ಮನ್ನ ಲೈಕ್ ಕಂಟಿನ್ಯೂ ಮಾಡಕ್ ಆಗುತ್ತೆ. ಸೊ ಆ ಟೈಮ್ ಅಲ್ಲಿ ಒಳ್ಳೆ ಟೀಚರ್ಸ್ ಇದ್ರು ನಮ್ಗೆ. ಆಮೇಲೆ ನಾವು ಹೋದಲ್ಲೆಲ್ಲ ಗುರುತಿಸಿದ್ರು ಜನ, ಗುರುತಿಸಿ ನಮ್ಗೆ ಒಂದು ಅವಕಾಶನ ಹೇಳ್ಕೊಡ್ತಾ ಇದ್ರು. ಆಮೇಲೆ ನಾನ್ ಈ ಫೀಲ್ಡ್ ಟೀಚಿಂಗ್ ಬರಕ್ಕಿಂತ ಮುಂಚೆ ನಾನ್ ಬೆಂಗಳೂರಿಗೆ ಬಂದಿದ್ದು ಒಂದು ನನ್ನ ಹೈಯರ್ ಎಜುಕೇಶನ್ಗೆ ಅಂತ, ಲೈಕ್ ಇಂಜಿನಿಯರಿಂಗ್ ಮಾಡಿ ಕೇಂಬ್ರಿಡ್ಜ್ ಅಲ್ಲಿ ಇಂಜಿನಿಯರಿಂಗ್ ಮಾಡಿದೆ 1 ವರ್ಷ. ಸೊ ಆ ಟೈಮಲ್ಲಿ ಕಾಂಪಿಟೇಷನ್ ಹೋದಾಗ ಒಬ್ರು ಟೀಚರ್ ನನ್ಗೆ ಹೇಳಿದ್ರು ಅಲ್ಲಿ, ಸೊ ಯಾಕೆ ನೀವು ಯೋಗ ಫೀಲ್ಡ್ ಅಲ್ಲಿ ಮುಂದುವರಿಬಾರ್ದು, ಇದರಲ್ಲಿ ಒಂದು ಒಳ್ಳೆ ಅವಕಾಶಗಳಿದೆ, ಯಾಕೆ ನೀವು ಲೈಕ್ ನಿಮ್ಗೆ ಇದ್ರಲ್ಲಿ ಇಂಟ್ರೆಸ್ಟ್ ಇದ್ರೆ ಯಾಕೆ ನೀವು ಅದ್ರಲ್ಲೇ ಕಂಟಿನ್ಯೂ ಆಗ್ಬಾರ್ದು ಅಂತಂದಾಗ ನಾನು ಅದ್ರ ಮೇಲೆ ಸ್ವಲ್ಪ ರಿಸರ್ಚ್ ಮಾಡಿದೆ. ಇದು ನನಗ್ ಸೂಟ್ ಆಗತ್ತಾ ಅಥವಾ ಹೆಂಗೆ ಏನು ಅಂತ ತುಂಬಾ ರಿಸರ್ಚ್ ಮಾಡಿ ನೋಡಿದಾಗ ಐ ಫೌಂಡ್ ಅ ಯೂನಿವರ್ಸಿಟಿ ಇನ್ ಬೆಂಗಳೂರು, ಜಿಗ್ನಿ, ಎಸ್ ವ್ಯಾಸ ಯೂನಿವರ್ಸಿಟಿ. ಸೊ ಅಲ್ಲಿಂದ ನಾನು BSc ಯೋಗ ಮಾಡಿದೆ, ಅದ್ರ ಜೊತೆಗೆ YSc ಮುಗಿಸ್ಕೊಂಡೆ. ಸೊ ನಾನು ಅಲ್ಲಿಂದ ನನ್ನ ಕರಿಯರ್ ನ ಸ್ಟಾರ್ಟ್ ಮಾಡಿದೆ. ಫಸ್ಟ್ ನಾನು ಸ್ಟಾರ್ಟ್ ಮಾಡಿದ್ದೆ ಟೆಂಪಲ್ ಯೋಗ ಸ್ಟುಡಿಯೋ ಅಲ್ಲಿ ನೀವು ಬರ್ತಾ ಇದ್ರಿ, ಅಲ್ಲಿ ನಿಮ್ಮ ಪರಿಚಯ ಸ್ಟಾರ್ಟ್ ಆಗಿದ್ದು. ಸೊ ಅದೇ ಇವಾಗ ಕಂಟಿನ್ಯೂ ಆಗ್ತಾ ಇದೆ. ರೀಸೆಂಟ್ ಒಂದು ಪ್ರತಿಷ್ಠಿತ ಕಂಪ್ನಿಲಿ ವರ್ಕ್ ಮಾಡಿದೆ. ಸೊ ಇವಾಗ ನನ್ನದೇ ಆದಂತ ಒಂದು ಸದಾಶಿವದಲ್ಲಿ ಟೆಂಪಲ್ ಯೋಗ ಸ್ಟುಡಿಯೋ ಅಂತ ಸ್ಟಾರ್ಟ್ ಮಾಡಿದೀನಿ. ಇಟ್ಸ್ ಮೈ ಜರ್ನಿ ಟಿಲ್ ನಾವ್. ಎಷ್ಟೊಂದು ಜನಗಳನ್ನ ಸ್ಟೂಡೆಂಟ್ಸ್ ನ ನೀವ್ ನೋಡಿರ್ತೀರಾ ಅಲ್ವಾ? ಅದರಲ್ಲಿ ನಿಮಗೆ ಒಂಥರ ಒಂದು ಐ ಆಮ್ ಸೋ ಹ್ಯಾಪಿ, ನಾನು ಇವ್ರಿಗೆ ಹೇಳ್ಕೊಟ್ಟೆ, ಇವ್ರಿಗೆ ಒಂದು ಗುರುಗಳಾಗಿದ್ದಿದ್ದಕ್ಕೆ ನನಗೊಂದು ಸಂತೋಷ ಅಂತ ಯಾರಾದ್ರೂ ಒಂದು ಮೈಂಡ್ ಅಲ್ಲಿ ನಿಲ್ಲುವಂತ ಒಂದು ಇನ್ಸಿಡೆಂಟ್ ಅಥವಾ ಸ್ಟೋರಿ? ನನ್ಗೆ ಇದಾರೆ, ತುಂಬಾ ಜನ ಇದಾರೆ. ಅದರಲ್ಲಿ ನನಗ್ ಸ್ಪೆಷಲ್ ಆಗಿ ಅಂದ್ರೆ ಸಿದ್ಧಾರ್ಥ್ ರೆಡ್ಡಿ ಅಂತ ಒಬ್ರಿದ್ದಾರೆ. ಸಿದ್ಧಾರ್ಥ್ ರೆಡ್ಡಿ ಅಂತ ನಮ್ಮ KC ರೆಡ್ಡಿ ಅಂತ ನಮ್ಮ ಕರ್ನಾಟಕದ ಪ್ರಥಮ ಮುಖ್ಯಮಂತ್ರಿ, ಅವರ ಮೊಮ್ಮಗ. ಸೊ ಅವರು ಮುಂಚೆ ಎಲ್ಲ ವೇಟ್ ಲಿಫ್ಟಿಂಗ್, ಬಾಡಿ ಬಿಲ್ಡಿಂಗ್ ಅದೆಲ್ಲ ಮಾಡ್ತಾ ಇದ್ರು. ಬಟ್ ಅವ್ರಿಗೆ ಲೈಕ್ ಹೆಲ್ತ್ ಇಶ್ಯೂಸ್ ಇತ್ತು. ಸೊ ಅದಕ್ಕೆ ಅವ್ರು ಏನೇನ್ ಮಾಡಿದ್ರು, ಯೋಗ ಸ್ಟಾರ್ಟ್ ಮಾಡಿದ್ರು ಸ್ಲೋ ಆಗಿ ನನ್ ಜೊತೆಗೆ. ಸೊ ಇವಾಗ ಎವ್ರಿ ಡೇ ಹಿ ಕಾಂಟ್ ಲೀವ್ ವಿತೌಟ್ ಯೋಗ. ಒಂದ್ ದಿನ ಮಾಡಿದ್ರೆ ಲೈಕ್ ಹಿ ಫೀಲ್ ಸಮಥಿಂಗ್ ಐ ಮಿಸ್ಸಿಂಗ್ ಇನ್ ಲೈಫ್. ಸೊ ದಟ್ ವೇ ಹಿ ಅಟ್ಯಾಚ್. ಬಟ್ ಅಂದ್ರೆ ಅವ್ರಿಗೆ ಫಿಸಿಕಲಿ ಆಗ್ಲಿ ಮೆಂಟಲಿ ಆಗ್ಲಿ ಇಟ್ ಹೆಲ್ಪ್ ದಿಮ್ ಅ ಲಾಟ್. ಅಂದ್ರೆ ಮೇನ್ ಆಗಿ ಜನರಿಗೆ ಬೇಕಾಗಿರೋದು
ಅವ್ರ ನೀಡ್ಗೆ ನಾವ್ ಏನ್ ಕೊಡ್ತೀವಿ ಅನ್ನೋದು. ಲೈಕ್ ಒಬ್ರಿಗೆ ನೀರ್ ಬೇಕು ಅಂದಾಗ ನಾವು ನೀರ್ ಕೊಟ್ರೆ ತುಂಬಾ ಸಂತೋಷ ಆಗುತ್ತೆ. ಸೊ ಅಲ್ಲಿ ನಾವು ಜ್ಯೂಸೇ ಕೊಡ್ಬೇಕು ಅಂತಿಲ್ಲ. ಸೊ ದಟ್ ವಿ ಆಸ್ ಅ ಕಮ್ಯುನಿಟಿ ಇನ್ ಅ ಯೋಗ ಟೀಚರ್ಸ್ ವಿ ಆಲ್ ವಾಂಟ್ ಟು ಸ್ಪ್ರೆಡ್ ದಿಸ್ ಯೋಗ ಇನ್ ಟು ದ ಬೇರೆ ಕಂಟ್ರಿಗಳಲ್ಲಿ ಎಷ್ಟೊಂದ್ ಜನ ಲೈಕ್ ಈ ಯೋಗ ಫೀಲ್ಡ್ ನ ಒಂದು ಮಟ್ಟಕ್ಕೆ ತಗೊಂಡ್ ಹೋಗ್ತಿದ್ದಾರೆ. ಬಟ್ ಇಟ್ ಸ್ಟಾರ್ಟೆಡ್ ಹಿಯರ್, ಇಟ್ಸ್ ಒರಿಜಿನೇಟೆಡ್ ಇನ್ ಇಂಡಿಯಾ. ಸೊ ನಾವು ಎಲ್ಲರೂ ನಾವೇನಂದ್ರೆ ಕಾಂಪಿಟೇಷನ್ ಅಲ್ಲಿ ಮಾಡ್ಬೇಕು ಅಂತಿಲ್ಲ. ಇವಾಗ ನಾನ್ ಚೆನ್ನಾಗಿ ಹೇಳ್ಕೊಡ್ತೀನಿ, ನೀನ್ ಚೆನ್ನಾಗಿ ಹೇಳ್ಕೊಡ್ತೀನಿ. ಇಟ್ಸ್ ಅಬೌಟ್ ಬಿಲ್ಡಿಂಗ್ ಅ ಕಮ್ಯುನಿಟಿ ಇನ್ ಅವರ್ ಕಂಟ್ರಿ ಅಂಡ್ ಇನ್ ಅವರ್ ಸ್ಟೇಟ್, ವಾಟ್ ಎವರ್ ಇಟ್ ಈಸ್. ಸೊ ನಮ್ಮ ಯೋಗ ಫೀಲ್ಡ್ ಅನ್ನ ಅಭಿವೃದ್ಧಿಗೊಳಿಸಕ್ಕೆ ಎಲ್ಲರೂ ನಾವು ಒಟ್ಟಿಗೆ ಸಹಕಾರದಿಂದ ಮುಂದುವರೆದ್ರೆ ಖಂಡಿತವಾಗ್ಲೂ ಎಲ್ರೂ ಒಂದು ಈ ನಮ್ಮಲ್ಲೇ ಇದೆ ಅದು. ನಾವು ಏನಿಂದ ಹೊರಗಡೆಯಿಂದ ತಗೋಬೇಕು ಅಂತಲ್ಲ, ನಮ್ಮಲ್ಲೇ ಇದೆ ಆ ಶಕ್ತಿ. ಸೊ ಅದನ್ನ ನಾವು ಯುಟಿಲೈಸ್ ಮಾಡ್ಕೋಬೇಕು ಲೈಫ್ ಅಲ್ಲಿ. ಎಸ್ಪೆಷಲಿ ಇವಾಗ ಎಲ್ಲರೂ ಮನೇಲಿರೋದ್ರಿಂದ ಅವರ್ಸ್ ಟುಗೆದರ್ ವರ್ಕ್ ಫ್ರಮ್ ಹೋಮ್ ಇರ್ಬೋದು, ನಮಗೆ ಆಸ್ ಹ್ಯೂಮನ್ ಬೀಯಿಂಗ್ಸ್ ಆ ಬೇಸಿಕ್ ಫ್ಲೆಕ್ಸಿಬಿಲಿಟಿ ಅನ್ನೋದೇ ಹೊಟ್ಟೋಗಿದೆ. ಅಂಡ್ ನಾವು ಸಣ್ಣ ಮಕ್ಕಳು ನೋಡಿದಾಗ ಬೈ ದ ಟೈಮ್ ನಾವು ಕಾಲೇಜಿಗೆ ಇರುವಾಗ ಲಿಟಲ್ ಬಿಟ್ ಓಕೆ, ಆದ್ರೆ ವರ್ಕ್ ಯಂಗ್ಸ್ಟರ್ಸ್ 24-25 ವರ್ಕ್ ಪ್ರೆಷರ್ ಅಲ್ಲಿ ಅವರ್ಸ್ ಟುಗೆದರ್ ಕೂತ್ಕೊಂಡಿರುವಾಗ ಆ ಬೇಸಿಕ್ ಫ್ಲೆಕ್ಸಿಬಿಲಿಟಿ ಹೋಗ್ಬಿಡುತ್ತೆ. ಸೊ ನಿಮ್ಮ ಪ್ರಕಾರ ಅಂಡ್ ಕೆಲಸದ ಒತ್ತಡ, ದೇರ್ ಇಸ್ ಸೋ ಮಚ್ ಆಫ್ ಪ್ರೆಷರ್ ಎವ್ರಿ ಡೇ, ಕನಿಷ್ಠ ಎಷ್ಟು ನಿಮಿಷ ಆದ್ರೂ ನಾವು ಇದನ್ನ ನಮ್ಮ ಲೈಫಲ್ಲಿ ಅಳವಡಿಸ್ಕೋಬೇಕಾಗಿರೋದು? ಸೊ ಈ ವಿಷಯದಲ್ಲಿ ಮಾತಾಡ್ಬೇಕಾದ್ರೆ ಮೇನ್ ಬರೋದು ನೀವು ಹೇಳಿದ್ರಲ್ಲ, ಯಂಗ್ಸ್ಟರ್ಸ್ ದೇ ಆರ್ ನಾಟ್ ಆಕ್ಟಿವ್ ಇನಫ್ ಆಸ್ ಆಫ್ ನಾವ್. ಲೈಕ್ ಇವಾಗಿನ ಜನರೇಷನ್ ಅಲ್ಲಿ, ಎಸ್ಪೆಷಲಿ ಈ ಪ್ಯಾಂಡಮಿಕ್ ಸೀಸನ್ ಅಲ್ಲಿ ಎಲ್ಲರೂ ಮಕ್ಕಳಾಗ್ಲಿ, ಆಮೇಲೆ ಕಾಲೇಜ್ ಸ್ಟೂಡೆಂಟ್ಸ್ ಆಗ್ಲಿ, ದೇ ಆರ್ ಡೂಯಿಂಗ್ ಆನ್ಲೈನ್ ವರ್ಕ್ ಫ್ರಮ್ ಹೋಮ್. ಸೊ ಅದಾಗಿ ದೇ ಆರ್ ಮೋರ್ ಇನ್ ಟು ಲೈಕ್ ಇನ್ ಸಿಟಿಂಗ್ ಪೋಸ್ಚರ್. ಸೊ ಯಾವಾಗ ನಾವು ಮಸಲ್ಗೆ ಒಂದು ಕೆಲಸವನ್ನು ಕೊಡದೇ ಇದ್ದಾಗ ಅದು ಸ್ಟಿಫ್ ಆಗ್ತಾ ಹೋಗುತ್ತೆ. ಸೊ ನಾವು ಎವ್ರಿ ಟೈಮ್ ಅದನ್ನ ದಂಡಿಸ್ತಾ ಹೋಗ್ಬೇಕು. ದಂಡಿಸೋದು ಮೀನ್ಸ್ ಲೈಕ್ ಇನ್ ಅ ಹಾರ್ಡ್, ಇಟ್ಸ್ ನಾಟ್ ಇನ್ ಅ ಹಾರ್ಡ್ ವೇ. ಸೊ ದಂಡಿಸೋದು ಅಂದ್ರೆ ನಾವು ಅದನ್ನ ಆಕ್ಟಿವ್ ಆಗಿ ಇಟ್ಕೊಂತ ಹೋಗ್ಬೇಕು. ಸೊ ಇವಾಗ ನಾವು ಕೂತಲ್ಲೇನೆ, ಇವಾಗ ಸಪೋಸಿಂಗ್ ಸಿಟ್ಟಿಂಗ್ ಪೋಸ್ಚರ್ ಅಲ್ಲಿ ಕೂತಿರ್ತೀನಿ, ನಮ್ಗೊಂದು ವರ್ಕ್ ಮಾಡ್ಬೇಕಾದ್ರೆ ಒಂದು 2 ನಿಮಿಷ ಟೈಮ್ ಸಿಕ್ಕ್ರೆ ದೆನ್ ನಾನು ಈ ತರ ಸ್ಟ್ರೆಚ್ ಮಾಡ್ತೀನಿ. ಸೊ ದಟ್ ವೇ ಐ ಕ್ಯಾನ್ ಕೀಪ್ ಬಾಡಿ ಆಕ್ಟಿವ್. ಇನ್ ಈ ಚೇರ್ ಅಲ್ಲೇ ಕೂತ್ಕೊಂಡು ತುಂಬಾ ಪೋಸ್ಚರ್ಸ್ ನಾವು ಮಾಡ್ಬೋದು. ಇವಾಗ ಒಂದ್ ಕಾಲ್ ನಿಂಗ್ ಮೇಲ್ ಇಟ್ಕೊಂಡ್ ಕೂತ್ಕೊಂಡ್ರೆ ಅರ್ಧ ಪದ್ಮಾಸನ, ಪುಷ್ ನೀ ಡೌನ್. ಸೊ ದಟ್ ವೇ ಯು ಕ್ಯಾನ್ ಸ್ಟ್ರೆಚ್ ಯುವರ್ ಹಿಪ್ ಮಸಲ್. ಸೊ ಆತರ ತುಂಬಾ ಪೋಸ್ಚರ್ಸ್ ಇದೆ, ಸಿಟ್ಟಿಂಗ್ ಪೋಸ್ಚರ್ ಅಲ್ಲಿ ಆಗಿರ್ಲಿ, ಅಥವಾ ಈ ಒಂದು ಸಿಚುವೇಶನ್ ಅಲ್ಲಿ ನಾವೊಂದು 20 to 30 minutes ಟೈಮ್ ತಗೊಂಡು ನಾವು ಸಮ್ ವೆರಿ ಬೇಸಿಕ್ ಪೋಸ್ಚರ್ಸ್, ತ್ರಿಕೋಣಾಸನ ಆಗಿರ್ಲಿ, ಪರಿವೃತ ತ್ರಿಕೋಣಾಸನ ಆಗಿರ್ಲಿ, ಪಶ್ಚಿಮೋತ್ತಾನಾಸನ, ಭುಜಂಗಾಸನ, ಪರ್ವತಾಸನ, ಈ ತರ ಸಿಂಪಲ್ ಪೋಸ್ಚರ್ಸ್ ಮಾಡಿದಾಗ that way we can keep our body very healthy and active. ನೀವೀಗ ಒಂದು 2 ಸಿಂಪಲ್ ಸ್ಟ್ರೆಚಸ್ ತೋರಿಸಿದ್ರಿ, ಚೇರ್ ಮೇಲೆ ಕೂತ್ಕೊಂಡು ಮಾಡುವಂತದ್ದು. ಇನ್ನ ಸೀಟೆಡ್ ಪೊಸಿಷನ್ ಅಲ್ಲೇ ಮಾಡುವಂತದ್ದು ಅಟ್ ಲೀಸ್ಟ್ ಅನದರ್ ಕಪಲ್ ಆಫ್ ಪಾಸ್ಚರ್ಸ್ ಇದ್ರೆ ತೋರಿಸಿ. ಅಂಡ್ ವಿ ಕ್ಯಾನ್ ಆಲ್ಸೋ ಡಿಸ್ಕಸ್ ನ್ಯೂ ಕಮರ್ಗೆ ಸಿಂಪಲ್ ಆದ ಬ್ರೀದಿಂಗ್ ಎಕ್ಸರ್ಸೈಸ್. ಅಂಡ್ ಹೆಣ್ಮಕ್ಳು ತುಂಬಾ ಟೆನ್ಷನ್ ಆಗ್ತಾ ಇದೆ ಮೇಡಮ್, ಜಾಸ್ತಿ ಕೋಪ ಬರ್ತಾ ಇದೆ ಮೇಡಮ್, ಹೆಂಗ್ ಕಂಟ್ರೋಲ್ ಮಾಡೋದು, ನಿಮ್ ಯೋಗ ಎಕ್ಸ್ಪರ್ಟ್ ಹತ್ರ ಕೇಳಿ ಕೋಪ ಕಂಟ್ರೋಲ್ ಮಾಡಕ್ ಆಗತ್ತಾ ಅಂತ ಕೇಳ್ತಾ ಇದ್ರು. ಸೊ ಈ ಕಪಲ್ ಆಫ್ ಥಿಂಗ್ಸ್ ಏನ್ ಹೇಳೋದು ಬಾಹುಬಲಿ ಅವರೇ? ನಾನು ಫಸ್ಟ್ ಒಂದ್ 2-3 ಸ್ಟ್ರೆಚ್ ತೋರಿಸ್ಬಿಡ್ತೀನಿ ನಿಮ್ಗೆ. ಸೊ ಸ್ಟಾರ್ಟಿಂಗ್ ಸಿಟ್ಟಿಂಗ್ ಅಲ್ಲಿ ಕೂತ್ಕೊಂಡಾಗ ಚೇರ್ ಮೇಲೆ ಲೈಕ್ ವಾಟ್ ಎವರ್, ಲೈಕ್ ಚೇರ್ ನಿಮ್ಗೆ ಸಪೋರ್ಟ್ ಇದ್ರು ಇಲ್ಲ ಪರವಾಗಿಲ್ಲ, ಯು ಕ್ಯಾನ್ ಕೀಪ್ ಪಾಮ್ಸ್ ಆನ್ ದ knees. ಫಸ್ಟ್ ಆಗಿ ನಾವು ಜೆಂಟಲ್ ಆಗಿ ಕೀಪ್ ರೈಟ್ ಹ್ಯಾಂಡ್ ಆನ್ ದ ಹೆಡ್ ಅಂಡ್ ಸ್ಲೋಲಿ ಜೆಂಟಲ್ ಆಗಿ ಸ್ಟ್ರೆಚ್ ಮಾಡ್ಬೋದು ನಿಮ್ಮ ಕತ್ತನ್ನ ರೈಟ್ ಸೈಡ್ ಅಂಡ್ ಸ್ಟೇ ಫಾರ್ 5 breaths. Stay for 5 breaths, then release. Opposite side, left hand and pull it towards your left side. Yes, relax. ಇವಾಗ 2 ಕೈನ ಮೇಲ್ ತಗೊಳ್ಳಿ,
ಎರಡು ಕೈನ ಮೇಲ್ ತಗೊಳ್ಳಿ. ಇವಾಗ ಬಲಗೈಯನ್ನ you have to place your palm on the upper back. Just you have to pull the left elbow and pull it back. So you're stretching your triceps. Yes, then inhale out. Change your side, opposite side. Keep left palm on the upper back and pull it back. Pull it back from the right. Yes. Feel the stretch. Then exhale, release. ಇವಾಗ ಹ್ಯಾಂಡ್ ಶೋಲ್ಡರ್ ಲೆವೆಲ್. ಈ ಚೇರ್ಲೆ ಕೂತ್ಕೊಂಡು ಈ ಜಸ್ಟ್ ಡ್ರಾಪ್ ರೈಟ್ ಹ್ಯಾಂಡ್ ಎಟ್ ಯೋರ್ ರೈಟ್ ಸೈಡ್. ನಿಧಾನಕ್ಕೆ ಟಚ್ ಮಾಡಿ, ನಿಧಾನಕ್ಕೆ. ಎಸ್, ಅಂಡ್ you're stretching your lumbar lordosis. Stretch. Then slowly come up, hand shoulder level. Then opposite side. Left side. Then slowly come up. ಸೊ ಇವಾಗ ಎರಡು ಕಾಲ ಸ್ವಲ್ಪ ಸ್ಟ್ರೇಟ್ ಮಾಡಿ, ಚೇರ್ನ ಒಂದ್ ಸ್ವಲ್ಪ ಅಂಚಿನಲ್ಲಿ ಕೂತ್ಕೊಂಡು ಎರಡು ಕಾಲನ ಸ್ಟ್ರೇಟ್ ಮಾಡಿ, ನಿಧಾನವಾಗಿ ಕೈಗಳನ್ನ ಮೇಲ್ ತಗೊಂಡೋಗಿ ನಿಧಾನವಾಗಿ ಫಾರ್ವರ್ಡ್ ಬೆಂಡ್ and try to touch palms to the toes. So here we are stretching your both the hamstrings. So ಈ ತರ ತುಂಬಾ postures ಇದೆ, ಚೇರ್ ಮೇಲೆ ಕೂತ್ಕೊಂಡು ಮಾಡುವಂತರು. ಇದನ್ನ ಲೈಕ್ ಕಾರ್ಪೊರೇಟ್ ಕಂಪ್ನಿಗಳಲ್ಲಿ ನಾವು ಎಷ್ಟೊಂದು ಕಂಪ್ನಿಗಳಿಗೆ ವರ್ಕ್ಶಾಪ್ಸ್ ಮಾಡಿದೀವಿ. ಸೊ ಅದು ತುಂಬಾ ಹೆಲ್ಪ್ಫುಲ್ ಆಗಿದೆ ಕೆಲವೊಂದು ಕ್ಲೈಂಟ್ಸ್ ಗಳಿಗೆ. ದೇ ಸ್ಟಿಲ್ ವೆರಿ ಥ್ಯಾಂಕ್ಫುಲ್ ಟು ಅಸ್. ಲೈಕ್ ದೇ ಕ್ಯಾನ್ ಅವರ ಒಂದು ವಿಶ್ರಾಂತಿ ಟೈಮ್ ಅಲ್ಲಿ ಏನೇನ್ ಮಾಡಬಹುದು ಯೋಗದಲ್ಲಿ ಟೈಮ್ ಸಿಕ್ಕಾಗ, ಒಂದು 10 minutes 15 minutes. ಅಂಡ್ ಈ ಕಪಲ್ ಆಫ್ ಸ್ಟ್ರೆಚಸ್ ತಾವೇನ್ ಹೇಳಿದ್ರು, ಹಾರ್ಡ್ಲಿ ಒಂದು ವೇರಿಯೇಷನ್ ಮಾಡಿದಕ್ಕೆ ಯು ಕ್ಯಾನ್ ಆಕ್ಚುಲಿ ಫೀಲ್ ದ ಸ್ಟ್ರೆಚ್ ಇನ್ ದ ಬಾಡಿ. ಸೊ ಎಷ್ಟು ಇಂಪಾರ್ಟೆಂಟ್ ಅಂದ್ರೆ, ಅಂಡ್ ತಾವ್ ಹೇಳ್ದಂಗೆ ಈಗ ಮಕ್ಕಳು, ಕಾಲೇಜ್ ಗೋಯಿಂಗ್ ಪೀಪಲ್, ವರ್ಕಿಂಗ್ ಫ್ರಮ್ ಹೋಮ್, ಯಾವಾಗ ಒಂಥರ ಚೇರಿಗೆ ವಿ ಆರ್ ಜಸ್ಟ್ ಸ್ಟಕ್ ಓವರ್ ದೇರ್, ಸಿಂಪಲ್ ಥಿಂಗ್ಸ್. ಅಂಡ್ ಇದು ತುಂಬಾ ಜಾಸ್ತಿ ಟೈಮ್ ತಗೊಳಲ್ಲ. ಮೊಬೈಲ್ ಫೋನ್ಸ್ ಇದೆ, ಒಂದು ರಿಮೈಂಡರ್ ಇಟ್ಕೊಳ್ಳಿ, ಒನ್ಸ್ ಇನ್ ಅನ್ ಅವರ್ 5 minutes ಮಾಡ್ಕೊಂಡು ಬಂದು the body will start relaxing. Basic breathing exercises. Thank you. ಈ chair exercises were very comfortable, very easy, ಮತ್ತೆ ಎಲ್ಲ ಕಾನ್ಫಿಡೆನ್ಸ್ ಬರುತ್ತೆ. ಇಷ್ಟೇ ತಾನೇ ನಾವು ಖಂಡಿತವಾಗ್ಲೂ ಟ್ರೈ ಮಾಡ್ಬೋದು ಅನ್ನೋದು. ಅಂಡ್ ಒಂದು ಬೇಸಿಕ್ ಬ್ರೀತಿಂಗ್ ಎಕ್ಸರ್ಸೈಸಸ್ ಬಾಹುಬಲಿ ಅವರೇ. ನಾನು ಇದು ಹೇಳೋದ್ ಮರ್ತೋದೆ, ಲೈಕ್ ಲೈಕ್ ಹೌ ವಿ ಕ್ಯಾನ್ ಕಂಟ್ರೋಲ್ ಅವರ್ ಆಂಗರ್ ಅಂತ. So control our anger means it's all related to mental stress. So it's all related to mental stress. So adanna ನಾವು ಕಂಟ್ರೋಲ್ ಮಾಡ್ಬೇಕಾ ಮೆಡಿಟೇಷನ್ ಸ್ಟಾರ್ಟ್ ಮಾಡ್ಬೇಕು. So we have to start pranayama, meditation. Pranayama ನಮ್ಗೆ ಏನಾಗುತ್ತೆ, ಕಂಟ್ರೋಲ್ ಆನ್ ದ ಬ್ರೆತ್. That also helps mentally to be stable. ಅದ್ರ ಜೊತೆಗೆ ಮೆಡಿಟೇಷನ್ ಸ್ಟಾರ್ಟ್ ಮಾಡಿದಾಗ ಏನಾಗುತ್ತೆ, ಮೆಡಿಟೇಷನ್ ಮೀನ್ಸ್ ಇಟ್ಸ್ ನಾಟ್ ದಟ್ ಸುಮ್ನೆ ಕಣ್ ಮುಚ್ಕೊಂಡು ಲೈಕ್ ಕುತ್ಕೊಳ್ಳೋದು ಅಥವಾ ಯಾವ್ದೋ ಒಂದು ಬೇರೆ ವಿಚಾರಗಳನ್ನ ಮಾಡೋದಲ್ಲ. ಇಟ್ಸ್ ಮೆಡಿಟೇಷನ್ ಮೀನ್ಸ್ ವಿ ಆರ್ ಜಸ್ಟ್ ಫೋಕಸಿಂಗ್ ಆನ್ ದ ಬ್ರೆತ್. ಜಸ್ಟ್ ಫೋಕಸಿಂಗ್ ಆನ್ ದ ಬ್ರೆತ್. ಇದು ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಬಾಹುಬಲಿ ಅವರೇ, ಯಾಕಂದ್ರೆ ನಾವು ಆ ಪದ ಮೆಡಿಟೇಷನ್ ಅನ್ನೋ ಒಂದು ನಾರ್ಮಲ್ ಪರ್ಸನ್ಗೆ ಆಯ್ತಾ, ಮೆಡಿಟೇಷನ್ ಕೂಡ್ಲೇನೆ ಕಾಣೋದೇನು ತಾವ್ ಹೇಳಿದಂಗೆ ಒಂದು ಪಾಸ್ಚರ್ ಅಂಡ್ ಟ್ರೈಂಗ್ ಟು ಫೋಕಸ್ ಆನ್ ಓನ್ಲಿ ಟ್ರೈಂಗ್ ಟು ಸಿ ಅ ಲೈಟ್ ಆಗ್ಲಿ, ಒಂದು ಪರ್ಟಿಕ್ಯುಲರ್ ಆಬ್ಜೆಕ್ಟ್. ಅಂಡ್ ಟ್ರೈ ಮಾಡಿದಾಗ ಇಟ್ಸ್ ಆಲ್ಮೋಸ್ಟ್ ಇಂಪಾಸಿಬಲ್ ಅಂತಾನೆ ಹೇಳ್ಬೇಕು. ಯಾಕಂದ್ರೆ ಮಾಡ್ಬೇಕು ಅಂತ ಕೂತ್ಕೊಂಡ್ರು ಅದು ಬರಲ್ಲ, ಅದು ಹೇಗ್ ಮಾಡೋದು ಗೊತ್ತಾಗಲ್ಲ. ಸೊ ಒಂದು ನಾರ್ಮಲ್ ಪರ್ಸನ್ ತಾವ್ ಹೇಳ್ದಂಗೆ ಬ್ರೀದಿಂಗ್ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ರು ಇಟ್ಸ್ ಸಾರ್ಟ್ ಆಫ್ ಮೆಡಿಟೇಷನ್ ಅಂತ ಯು ಆರ್ ಎಕ್ಸ್ಪ್ಲೇನಿಂಗ್. ಬಿಕಾಸ್ ನಾವ್ ಏನಾಗುತ್ತೆ, ಒಂದು ವಿಷಯನ ತಗೋಬೇಕಾಗತ್ತೆ ಅಥವಾ ಒಂದು ಥಿಂಗ್ ನ ತಗೋಬೇಕಾಗತ್ತೆ, ಲೈಕ್ ಟು ಫೋಕಸ್. And initially we can't focus in that much concentration. So now ಆ ಮಟ್ಟದಲ್ಲಿ ಫೋಕಸ್ ಮಾಡಕ್ ಆಗಲ್ಲ. It's very easy because it's happening in our body only. It's not that we are focusing on outside. So ನಮ್ಮ ಬಾಡಿಲಿ ಏನೇನ್ ಚೇಂಜಸ್ ಆಗ್ತಾ ಇದೆ, ಇವಾಗ ಉಸಿರನ್ನ ತಗೊಳ್ಬೇಕಾದ್ರೆ, ಉಸಿರಾಟ ಮಾಡ್ತಾ ಇರ್ಬೇಕಾದ್ರೆ ನಮ್ಮ ಅಬ್ಡಮನಲ್ ಮೂವ್ಮೆಂಟ್ಸ್ ಆಗುತ್ತೆ. If you observe that movement, that's a meditation.
ವೆರಿ ಸಿಂಪಲ್. ವೆರಿ ಸಿಂಪಲ್. ಸೊ ಮೆಡಿಟೇಷನ್ ಮಾಡೋದ್ರಿಂದ ಏನಾಗುತ್ತೆ, ಮೆಂಟಲಿ ವಿ ಕ್ಯಾನ್ ಕೀಪ್ ವೆರಿ ಆಕ್ಟಿವ್. ಮೆಂಟಲಿ ವಿ ಹ್ಯಾವ್ ಟು ಕೀಪ್ ಇಟ್ ವೆರಿ ಆಕ್ಟಿವ್, ಅಂಡ್ ಮೇನ್ಲಿ ಏನಾಗುತ್ತೆ, ವಿ ಕ್ಯಾನ್ ಸ್ಪೆಂಡ್ ಸಮ್ ಕ್ವಾಲಿಟಿ ಟೈಮ್, ಒಂದು ಕ್ವಾಲಿಟಿ ಟೈಮ್ ನ ಸ್ಪೆಂಡ್ ಮಾಡ್ಬೋದು. ಆ ಕ್ವಾಲಿಟಿ ಟೈಮ್ ಹೆಲ್ಪ್ ಆಗುತ್ತೆ, ನಾವು ಮೆಂಟಲಿ ಸ್ಟ್ರಾಂಗ್ ಆಗುತ್ತೆ. ವೆರಿ ಟ್ರೂ. ಅಂಡ್ ಬ್ರೀದಿಂಗ್, ಮೆಡಿಟೇಷನ್ ಜೊತೆಗೆ ಬ್ರೀದಿಂಗು ಮಾಡಿದಾಗ ಹೆಣ್ಮಕ್ಳಿಗೆ ಯಾರು ಕೇಳ್ತಾ ಇದ್ರು ತುಂಬಾ ಕೋಪ, ತುಂಬಾ ಶಾರ್ಟ್ ಟೆಂಪರ್ಡ್ ಆಗ್ತಾ ಇದೀವಿ ಅಂತ, ಹೆಲ್ಪ್ ಆಗತ್ತೆ ಅಂತ. ಅಂಡ್ ಬ್ರೀದಿಂಗ್ ಎಕ್ಸರ್ಸೈಸ್ ಈಗ ಥ್ರೂ ಔಟ್ ದ ಡೇ ನಮಗೆ ಅಟ್ಲೀಸ್ಟ್ ಒಂದು 3 ಕೌಂಟು 4 ಕೌಂಟು ಜ್ಞಾಪಕ ಬಂದಾಗ, ಟೈಮ್ ಸಿಕ್ಕಾಗ ಮಾಡುವಂತ ಕೌಂಟ್ ಅಂದ್ರೆ, ಈಗ ಬ್ರೀದಿಂಗ್ ಅಲ್ಲಿ ದೇರ್ ಆರ್ ಸೋ ಮೆನಿ ಟೆಕ್ನಿಕ್ಸ್ ಅಲ್ವಾ. ನಾರ್ಮಲ್ ಆಗಿ ಎಲ್ಲರೂ ಮಾಡುವಂತದ್ದು, ಸ್ವಲ್ಪ ಅವ್ರನ್ನ ಕಾಮ್ ಡೌನ್ ಮಾಡುವಂತದ್ದು ಏನ್ ಮಾಡಬಹುದು? ಸೊ ನಾರ್ಮಲಿ ಏನಾಗುತ್ತೆ, ನಾವು ಬ್ರೀದಿಂಗ್ ಟೆಕ್ನಿಕ್ ಮೇಲೆ ಫೋಕಸ್ ಮಾಡಿದಾಗ, ಸೊ ನಾವು ಟೈಮ್ ನ ಡಿವೈಡ್ ಮಾಡಬಹುದು. ಲೈಕ್ ಮಾರ್ನಿಂಗ್ ಈವ್ನಿಂಗ್ಸ್ ಏನಾಗುತ್ತೆ, ಮಾರ್ನಿಂಗ್ ವೆರಿ ಫ್ರೆಶ್ ಆಗಿರುತ್ತೆ, ಲೈಕ್ ಅವರ್ ಮೈಂಡ್. ಈವ್ನಿಂಗ್ ಏನಾಗುತ್ತೆ, ಥ್ರೂ ಔಟ್ ದ ಡೇ ಆಕ್ಟಿವಿಟಿ ಮಾಡಿರ್ತೀವಿ, and evening also some people like to practice in the evening. ಯಾಕಂದ್ರೆ ಬಾಡಿ ಏನಾಗಿರುತ್ತೆ, ಬಾಡಿ ಆಕ್ಟಿವ್ ಆಗಿರುತ್ತೆ ಫ್ರಮ್ ಮಾರ್ನಿಂಗ್ ಟು ಈವ್ನಿಂಗ್, ಅಂಡ್ ಮತ್ತೆ ಎಲ್ಲಾ ಮಸಲ್ಸ್ ಲೈಕ್ ಸಮಥಿಂಗ್ ದೇ ಬಿ ಡೂಯಿಂಗ್, ಸ್ಟ್ರೆಚಸ್ ಸಿಕ್ಕಿರುತ್ತೆ. ಸೊ ಈವ್ನಿಂಗ್ ಪುಷ್ ಮಾಡಬಹುದು ಈಸಿಯಾಗಿ. ಸೊ ಮಾರ್ನಿಂಗ್ ಏನಾಗುತ್ತೆ, ಎದ್ದ ತಕ್ಷಣ ಬಾಡಿಯಲ್ಲಿ ಮೂವ್ಮೆಂಟ್ಸ್ ಏನಿರಲ್ಲ, ಆ ಟೈಮಲ್ಲಿ ನಾವು ಪುಷ್ ಮಾಡೋ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಮಸಲ್ ಸ್ವಲ್ಪ. ಸೊ ಅದೇ ರೀತಿ ಯೋಗನ ಲೈಕ್ ಪ್ರಾಣಾಯಾಮನ ಒಂದು ಯೋಗ ಪ್ರಾಕ್ಟೀಸ್ ಆದ್ಮೇಲೆ ಮಾಡೋದಕ್ಕೆ ಏನ್ ಬೆನಿಫಿಟ್ ಇದೆ ಅಂದ್ರೆ, ಸೊ ಆ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ನಮ್ಮ ಬಾಡಿ ಸ್ಟ್ರೆಚ್ ಆಗಿರುತ್ತೆ, ವಾರ್ಮ್ಡ್ ಆಗಿರುತ್ತೆ, ಆಮೇಲೆ ನಮ್ಮ ಕಾನ್ಸಂಟ್ರೇಷನ್ ಲೆವೆಲ್ ನ ನಮ್ಮ ಬಾಡಿ ಮೇಲೆ ಇಟ್ಕೊಂಡಿರ್ತೀವಿ. ಸೊ ಎಂಡ್ ಆಫ್ ದ ಲೈಕ್ ಆಸನ or ಸೂರ್ಯ ನಮಸ್ಕಾರ ಪ್ರಾಕ್ಟೀಸ್, ದೆನ್ ವಿ ಹ್ಯಾವ್ ಟು ಡೂ ಲೈಕ್ ಪ್ರಾಣಾಯಾಮಸ್. ಸಿಂಪಲ್ ಪ್ರಾಣಾಯಾಮಸ್ ಅಂದ್ರೆ, ಇವಾಗ ಏನಾಗುತ್ತೆ, ಇವಾಗ ಸಮ್ಮರ್, ನಮ್ ಬಾಡಿಗೆ ತುಂಬಾ ನೀರ್ ಕುಡಿಬೇಕು ಅನ್ಸುತ್ತೆ, ಬಾಡಿ ಹೀಟ್ ಆಗುತ್ತೆ. ಸೊ ಈ ಟೈಮಲ್ಲಿ ಏನಾಗುತ್ತೆ, ನಮ್ಗೆ ರೈಟ್ ನಾಸ್ಟ್ರಲ್ ಇದೆಯಲ್ಲ, ರೈಟ್ ಅದು ಸೂರ್ಯನಾಡಿ. ಸೊ ಲೆಫ್ಟ್ ಒನ್ ಚಂದ್ರನಾಡಿ. ಚಂದ್ರ ಮೀನ್ಸ್ ಇಟ್ಸ್ ಲೈಕ್ ಕೂಲ್ ಡೌನ್. ಸೂರ್ಯನಾಡಿ ಮೀನ್ಸ್ ಇಟ್ಸ್ ಲೈಕ್ ಇಟ್ ಪ್ರೊಡ್ಯೂಸಸ್ ಹೀಟ್ ಇನ್ ಯೋರ್ ಬಾಡಿ. ಸೊ ನಾವು ಏನ್ ಲೈಕ್ ಈ ಟೈಮಲ್ಲಿ ಚಂದ್ರ ಭೇದನ ಪ್ರಾಣಾಯಾಮ ಅಂತ ಮಾಡ್ಬೇಕು, ಚಂದ್ರನಾಡಿ ಪ್ರಾಣಾಯಾಮ. So what you have to do is simple chin mudra in left hand and keep back straight. ಈ ಪ್ರಾಣಾಯಾಮ ಮಾಡ್ಬೇಕಾದ್ರೆ ಕೀಪಿಂಗ್ ಯೋರ್ ಬ್ಯಾಕ್ ಸ್ಟ್ರೇಟ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ನಾವು ಡೀಪ್ ಬ್ರೀತ್ ಅಂಡ್ ಬ್ರೀತ್ ಔಟ್ ನ ಮಾಡಬಹುದು. ಸೊ ವೆನ್ ಯು ಬೆಂಡ್ ಇಟ್, ನಮ್ದಿಲ್ಲಿ ಏನಾಗುತ್ತೆ, ಕಾಂಪ್ರಮೈಸ್ ಆಗುತ್ತೆ. ಸೊ ವೆನ್ ಯು ಕೀಪ್ ಇಟ್ ಸ್ಟ್ರೇಟ್, ಸೊ ಯು ಕ್ಯಾನ್ ಬ್ರೀತ್ ಲಾಂಗರ್ ಅಂಡ್ ಡೀಪರ್. ಸೊ you need to just close right nostril and breathe in and breathe out in left nostril. 30 breaths at one practice. 30 to 60 breaths, it according to their capacity. 30 to 60 breaths. So ಅದನ್ನ ಬರೀ ಒಂದೇ ನಾಸ್ಟ್ರಿಲ್ ನಾವು ಉಸಿರಾಟ ಮಾಡೋದ್ರಿಂದ ನಾವು ಚಂದ್ರನಾಡಿನ ಆಕ್ಟಿವೇಟ್ ಮಾಡ್ತೀವಿ. ಚಂದ್ರನಾಡಿನ ಆಕ್ಟಿವೇಟ್ ಮಾಡಿದಾಗ ಏನಾಗುತ್ತೆ, ಇಟ್ ಹೆಲ್ಪ್ಸ್ ಟು ಕೂಲ್ ಡೌನ್ ಅವರ್ ಬಾಡಿ. ಸೊ ಈ ಒಂದು ಟೈಮ್ ಅಲ್ಲಿ, ಸೊ ಇದನ್ನ ಅಪೋಸಿಟ್ ಲೈಕ್ ವಿಂಟರ್ ಸೀಸನ್ ಅಲ್ಲಿ to create some fire in your body, and ಆ ಒಂದು ಚಳಿಗಾಲಕ್ಕೆ ನಮ್ಮ ಬಾಡಿ ಟೆಂಪರೇಚರ್ ನ ಮ್ಯಾನೇಜ್ ಮಾಡಕ್ಕೆ this opposite nostril, we are closing left nostril and breathe in and breathe out in right nostril. So it's better to practice for 30 strokes, then we can increase up to 60 strokes. Strokes means one inhale and exhale, one breath, one stroke. One inhale and exhale out, and there is nothing like count, ish count gola inhale, ish count exhale ಏನು ಇಲ್ವಾ, just normal breathing. So ನಾವು ತುಂಬಾ ಲೈಕ್ ನಾವು ಒಂದ್ರ ಮೇಲೆ ಫೋಕಸ್ ಮಾಡ್ತಾ ಇಲ್ಲ, we are focusing only inhale and exhale. ಅದರ ಮಧ್ಯದಲ್ಲಿ ಕುಂಭಕ ಅಂತಾರೆ, holding the breath. So Puraka, hold the breath, is Kumbhaka, and then exhale, Rechaka. So ನಾವು ಯಾರು ಲೈಕ್ ತುಂಬಾ ಜನ ಹೋಲ್ಡಿಂಗ್ ದ ಬ್ರೆತ್ ಮಾಡ್ತಾ ಇಲ್ಲ. ಸೊ ನಾವು ಇಲ್ಲಿ ಟೈಮ್ ಕೊಡ್ತಾ ಇಲ್ಲ, ಲೈಕ್ ನಾವು ತಗೊಂಡಿರೋಂತ ಆಮ್ಲಜನಕ ಪ್ಯೂರಿಫೈ ಟೈಮ್ ಕೊಡ್ತಾ ಇಲ್ಲ. ಸೊ ನಾವು ಅದನ್ನ ಯಾವ ರೀತಿ ಪ್ಯಾಟರ್ನ್ ಮಾಡ್ಕೋಬೇಕು ಅಂದ್ರೆ, ಸಪೋಸ್ ಇಫ್ ಯು ಆರ್ ಟೇಕಿಂಗ್ ಬ್ರೆತ್ ಫಾರ್ 5 seconds, suppose if you are taking breath for 5 seconds, hold it for 2 seconds, 1 or 2 seconds enough.
ಸೊ ಆ ಟೈಮಲ್ಲಿ ಅಷ್ಟು ಟೈಮ್ ಸಾಕು ನಮ್ಗೆ ನಮ್ಮ ಆಮ್ಲಜನಕ ಅಲ್ಲಿ ಇದು ಪ್ಯೂರಿಫೈ ಆಗಕ್ಕೆ. ಸೊ ಅದನ್ನ ಎಕ್ಸಲೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಎಕ್ಸೇಲ್ ನಾವ್ ಎಷ್ಟು ಸ್ಲೋ ಮಾಡ್ತೀವಿ ಅಷ್ಟು ನಮ್ಗೆ ಒಳ್ಳೇದು. ಸೊ ಎಕ್ಸಲೇಷನ್ ಶುಡ್ ಬಿ ಅರೌಂಡ್ 10 to 12 seconds. Okay. ಅಂದ್ರೆ 1 ratio or more than 2 ratio. Okay. Even when pranayama also, it's very important that our exhalation should be longer than inhalation. Okay. If you're taking breath for 10 seconds, exhalation should be around 20 to 24 seconds. Okay. Adr jotege 2 to 3 seconds holding the breath irbeku. ಬೇಸಿಕ್ ಗೈಡ್ಲೈನ್ಸ್ ಕೊಡ್ತಾ ಇದ್ದೀರಾ. ಎಸ್, ಐ ಅಂಡರ್ಸ್ಟ್ಯಾಂಡ್. ಇದು ಸಮುದ್ರ, ಯೋಗ ಇಸ್ ಅ ಸಮುದ್ರ. ಸೊ ಈ ಒಂದು ಶಾರ್ಟ್ ಟೈಮ್ ಅಲ್ಲಿ ಆಬ್ವಿಯಸ್ಲಿ ಇದಕ್ಕೆ ಆ ಪದಕ್ಕೆ ಇಂಟ್ರೊಡಕ್ಷನ್ ಕೊಡಕ್ ಸಾಧ್ಯ ಇಲ್ಲ. ಆದ್ರೆ ಏನು ಈ 30 minutes ನಾವೇನ್ ಮಾತಾಡಿದ್ವಿ, ಏನ್ ಡಿಸ್ಕಸ್ ಮಾಡಿದ್ವಿ, ಕ್ಲಾರಿಟಿ ಸಿಕ್ಕಿರೋದೇನು ಅಂದ್ರೆ ಯಾವ ವಯಸ್ಸಿನವರಾದ್ರೂ ಸ್ಟಾರ್ಟ್ ಮಾಡ್ಬೋದು. ಅಂಡ್ ಒಂದು ವೇಳೆ ಫಸ್ಟ್ ಟೈಮ್ ಬಿಗಿನರ್ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಅಂದ್ರೆ ಬ್ಲೈಂಡ್ ಆಗಿ ಯೂಟ್ಯೂಬ್ ಅಲ್ಲಿ ಇರುವಂತದೆಲ್ಲಾನು ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ನಿಮ್ಮ ಬಾಡಿ ಟೈಪ್ ಅಥವಾ ನಿಮ್ಮ ಬಾಡಿಯಲ್ಲಿ ಬೇರೆ ಲೈಕ್ ಡಿಸೀಸ್ ಇರ್ಬೋದು ಅಥವಾ ಸಮ್ ಕಾಂಪ್ರಮೈಸ್ ಇರ್ಬೋದು. ಸೊ ಒಂದು ವೇಳೆ ಇಫ್ ಆನ್ಲೈನ್ ಕ್ಲಾಸಸ್ ಸದ್ಯಕ್ಕೆ ಈಗಿರೋ ಪರಿಸ್ಥಿತಿಯಲ್ಲಿ ಆನ್ಲೈನ್ ಕ್ಲಾಸಸ್ ತಗೋತಾ ಇದ್ದೀರಾ ಅಂದ್ರೆ ನಿಮ್ಮಲ್ಲಿ ಏನಾದ್ರೂ ಇಶ್ಯೂಸ್ ಇತ್ತು ಅಂದ್ರೆ ಪ್ಲೀಸ್ ನಿಮ್ಮ ಎಕ್ಸ್ಪರ್ಟ್, ನಿಮ್ಮ ಯೋಗ ಟೀಚರ್ಗೆ, ಎಕ್ಸ್ಪರ್ಟ್ಗೆ ಹೇಳಿ, ಅದಕ್ಕೆ ತಕ್ಕನಂಗೆ ಗೈಡ್ ಮಾಡ್ತಾರೆ. ಮೂರನೇದು, ಎಕ್ಸ್ಕ್ಯೂಸ್ ಕೊಡಬಾರ್ದು. ನಾವು ಆರೋಗ್ಯವಾಗಿ ಇರ್ಬೇಕು ಅಂದ್ರೆ ಈವನ್ ಇಫ್ ವಿ ಆರ್ ಸೀಟೆಡ್ 1 hour ಒಂದ್ಸರಿ ಬಾಹುಬಲಿ ಅವ್ರು ತೋರಿಸ್ಕೊಟ್ಟಂಗೆ ಅಟ್ ಲೀಸ್ಟ್ ಸಿಂಪಲ್ ಸ್ಟ್ರೆಚಸ್ ಮಾಡ್ಬೋದು. ಅಂಡ್ ದ ಲಾಸ್ಟ್ ಪಾಯಿಂಟರ್, ಟು ಕೀಪ್ ಕಾಮ್. ಪಾಸಿಟಿವ್ ಫೀಲ್ ಮಾಡಕ್ಕೆ, ನಮ್ಮಲ್ಲಿ ಆತ್ಮವಿಶ್ವಾಸ ಬೆಳಿಬೇಕಂದ್ರೆ ನಮ್ಮ ಆರೋಗ್ಯ ಚೆನ್ನಾಗಿದ್ದಾಗ ಎಲ್ಲೋ ಒಂದು ಇನ್ನರ್ ಕಾನ್ಫಿಡೆನ್ಸ್ ಇರುತ್ತೆ. ಸೊ ಈ ಟೈಮ್ ಮೋಸ್ಟ್ ಇಂಪಾರ್ಟೆಂಟ್. ಎಷ್ಟೇ ಕೆಲಸದ ಒತ್ತಡ ಇದ್ರೂ ನಮ್ಮ ಪಾಸಿಟಿವಿಟಿಗೆ, ನಮ್ಮ ಆರೋಗ್ಯ ಚೆನ್ನಾಗಿರ್ಬೇಕು ಅಂದ್ರೆ ಅಟ್ ಲೀಸ್ಟ್ ಬೇಸಿಕ್ ಬ್ರೀದಿಂಗ್ ಎಕ್ಸರ್ಸೈಸಸ್, ಸಿಂಪಲ್ ಬಿಗಿನರ್ ಸ್ಟ್ರೆಚಸ್ ಆದ್ರೂ ಮಾಡಿದ್ರೆ ಎಲ್ಲೋ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಸೊ ಇವತ್ತು ನಾವು ಮಾತಾಡಿದ್ರಲ್ಲಿ ಈ ಒಂದು ಟಾಪಿಕ್ ಅಲ್ಲಿ ನನಗೆ ಸಿಕ್ಕಿರುವಂತ ಒಂದು ಫೀಡ್ಬ್ಯಾಕ್, ಇನ್ಫಾರ್ಮೇಶನ್ ತಗೊಂಡಿರೋದು ನಾನಿದು ಬಾಹುಬಲಿ. ಅಂಡ್ ನಿಮ್ಮ ಕಡೆಯಿಂದ ವೆನ್ ವಿ ಆರ್ ಫಿನಿಶಿಂಗ್ ಏನಾದ್ರೂ ಯು ವುಡ್ ಲೈಕ್ ಟು ಟೆಲ್ ಅವರ್ ಪೀಪಲ್, ನಿಮ್ಮ ಅನಿಸಿಕೆ ಏನಾದ್ರೂ ಶೇರ್ ಮಾಡ್ಕೋಬೇಕಾ? ಈ ಪರಿಸ್ಥಿತಿಯಲ್ಲಿ ಕೋವಿಡ್ ಟೈಮಲ್ಲಿ ನಾವ್ ಏನ್ ಮಾಡೋದು, ಆರ್ ವಾಟ್ ಶುಡ್ ವಿ ಡೂ ಅಂತ ಎಲ್ಲರೂ ಕನ್ಫ್ಯೂಷನ್ ಅಲ್ಲಿ ಇದ್ದಾರೆ. ಸೊ ನಿಮಗೇನ್ ಅನ್ಸುತ್ತೆ? ಸೊ ಖಂಡಿತ ಲೈಕ್ ಈ ಟೈಮಲ್ಲಿ ನಾವು ಮೆಂಟಲಿ ತುಂಬಾ ಸ್ಟ್ರಾಂಗ್ ಆಗಿರ್ಬೇಕು. ದಟ್ಸ್ ದ ಮೇನ್ ಥಿಂಗ್. ಮೆಂಟಲಿ ತುಂಬಾ ಸ್ಟ್ರಾಂಗ್ ಆಗಿರ್ಬೇಕು, ಫಿಸಿಕಲಿ ಆಕ್ಟಿವ್ ಅಂಡ್ ಸಮ್ ಪ್ರಾಣಾಯಾಮಸ್ ಇನ್ ಲೈಕ್ ಎವ್ರಿ ಡೇ. So that way we can keep our body active, healthy. ಅದ್ರ ಜೊತೆಗೆ ನಾವು ಇಟ್ಸ್ ನಾಟ್ ಅಬೌಟ್ ಈ ಟೈಮ್ ಅಂತಲ್ಲ. ಸೊ ನಾವು ನಮ್ಮ ಲೈಫ್ ಅಲ್ಲಿ ಇದನ್ನ ಅಳವಡಿಸ್ಕೊಂಡಾಗ ಇಟ್ಸ್ ಅಬೌಟ್ 30 minutes ಪ್ರಾಕ್ಟೀಸ್ or 1 hour ಪ್ರಾಕ್ಟೀಸ್. ನಾವ್ ಎಲ್ಲೋ ಕಳೆದ್ ಬಿಡ್ತೀವಿ ಮೊಬೈಲ್ ಇಟ್ಕೊಂಡು ಅಥವಾ ಗೇಮ್ ಆಡ್ಕೊಂಡು. ಸೊ ಆ 1 hour ನ ಕ್ವಾಲಿಟಿ ಟೈಮ್ ನ ನಾವು ಒಂದು ಯೋಗ ಕೊಟ್ರೆ ಸೊ ವಿ ಕ್ಯಾನ್ ನಮ್ಮ ಹೆಲ್ತ್ ಅಲ್ಲಿ ತುಂಬಾ ಚೇಂಜಸ್ ನಾನು ಕಾಣ್ಬೋದು. ನಾನು ಆಗ್ಲೇ ಹೇಳ್ದಾಗೆ ಇಟ್ ವಿಲ್ ಟೇಕ್ ಟೈಮ್, ಆಬ್ವಿಯಸ್ಲಿ ಇಟ್ ವಿಲ್ ಟೇಕ್ ಟೈಮ್. ನಮ್ಮ ಅಟ್ ಒಂದೇ ಶಾರ್ಟ್ ಅಲ್ಲಿ ಆಗಲ್ಲ. ಸೊ ಇಟ್ ವಿಲ್ ಟೇಕ್ ಟೈಮ್. ಸೊ ನಾವು ಸ್ಲೋ ಸ್ಟಡಿ ಆಗಿ ವಿ ಕ್ಯಾನ್ ಗೆಟ್ ವೆರಿ ಗುಡ್ ರಿಸಲ್ಟ್ಸ್ ಇನ್ ಯೋಗ. ಜೊತೆಗೆ ಇದನ್ನ ಸ್ಪ್ರೆಡ್ ಮಾಡ್ಬೇಕು. ಇಟ್ಸ್ ನಾಟ್ ಅಬೌಟ್ ನಾನು ಒಬ್ಬನೇ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಅಥವಾ ಇನ್ನೊಂದು ನನ್ನ ಕುಟುಂಬ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಇದನ್ನ ನಾವು ಸ್ಪ್ರೆಡ್ ಮಾಡ್ಬೇಕು. ಯಾಕಂದ್ರೆ ನಾವು ಸ್ಪೆಂಡಿಂಗ್ ಲಾಟ್ ಆಫ್ ಮನಿ ಇನ್ ಮೆಡಿಕೇಶನ್ ಅಂಡ್ ಹಾಸ್ಪಿಟಲ್ಸ್, ಆಲ್ ದಟ್. ಸೊ ನಮ್ಮಲ್ಲೇ ಇದೆ, ನಮ್ಮ ಕಲ್ಚರ್ಲೇ ಇದೆ. ಸೊ ಯೋಗ ಹುಟ್ಟಿದ್ದೆ ನಮ್ಮಲ್ಲಿ. ಸೊ ಅದನ್ನ ನಾವು ಯಾವ ರೀತಿ ಯುಟಿಲೈಸ್ ಮಾಡ್ಕೋಬೇಕು, ಸೊ ಅದನ್ನ ನಾವು ಮೇನ್ ಆಗಿ ಫೋಕಸ್ ಮಾಡ್ಬೇಕು. ಜೊತೆಗೆ ಬೆಂಗಳೂರಲ್ಲಿ ಇರುವಂತವ್ರಿಗೆ ನಾನು ಲೈಕ್ ಹೇಳಲಿಕ್ಕೆ ಇಷ್ಟಪಡೋದು, ಎಷ್ಟೊಂದು ಯೋಗ ಸೆಂಟರ್ಸ್ ಇದೆ. ಅಲ್ಲಿ ಹೋಗಿ ಲೈಕ್ ನಾವು ಪರ್ಸನಲ್ ಪ್ರಾಕ್ಟೀಸ್ ಮಾಡೋದು ಬೇರೆ, ಸೊ ಇನ್ನೊಬ್ರು ಎಕ್ಸ್ಪರ್ಟ್ಸ್ ಹತ್ರ ಕಲಿಯೋದು ಬೇರೆ ಇರುತ್ತೆ.
ಸೊ ಅದೇ ರೀತಿ ನಮ್ದು ಸದಾಶಿವನಗರದಲ್ಲಿ ಯೋಗ ಸ್ಟುಡಿಯೋ ಇದೆ. ಮ್ಯಾಮ್ ನೀವು ಬರ್ತಾ ಇದ್ದಲ್ಲ, ಸೇಮ್ ಪ್ಲೇಸ್. ಸೊ ಟೇಕನ್ ಲೈಕ್ ನಾವು ಐ ಆಮ್ ಓನರ್. ಮುಂಚೆ ನಾನು ಅಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಸೊ ಅದೊಂದು ಖುಷಿ ವಿಚಾರಣೆ. ಲೈಕ್ ಏನೋ ಅಲ್ಲಿ ಬಂದು ಎಲ್ರ ಲೈಕ್ ನಿಮ್ಮಂತವ್ರ ಜೊತೆಗೆ ಇದ್ಕೊಂಡು ಈ ಮಟ್ಟಕ್ಕೆ ಏನೋ ಬೆಳಿಬೇಕು ಅಂದ್ರೆ ಎಲ್ರದ್ದು ಸಾಥ್ ಇದೆ. ಅವ್ರಿಗೆಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಅದ್ರ ಜೊತೆಗೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಖಂಡಿತವಾಗ್ಲೂ ಏನೋ ನಮ್ಮ ಈ ಒಂದು ಯೋಗ ಕಮ್ಯುನಿಟಿನ ಏನೋ ತುಂಬಾ ಏನೋ ಒಳ್ಳೆ ಮಟ್ಟಕ್ಕೆ ತಗೊಂಡೋಗುವಂತ ಎಲ್ಲಾ ಕಾರ್ಯಕ್ರಮಗಳು ನಮ್ಮ ಹತ್ರ ಇದಾವೆ. ಅದಕ್ಕೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ನಿಮ್ಗೆ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಮಯನ ನಮ್ ಜೊತೆ ಸ್ಪೆಂಡ್ ಮಾಡಿ ಸಿಂಪಲ್ ಆಗಿ ನಮ್ಮವರಿಗೆ ಬ್ರೇಕ್ ಡೌನ್ ಮಾಡಿ ಕೊಟ್ಟಿದ್ದಕ್ಕೆ. ಸೊ ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಪಾ. ಥ್ಯಾಂಕ್ ಯು. ಬಾಹುಬಲಿ ಅವರು ಎಷ್ಟು ಚೆನ್ನಾಗಿ ಸಿಂಪಲ್ ಆದ ಟೆಕ್ನಿಕ್ಸ್, ಚೇರಲ್ಲೇ ಕೂತ್ಕೊಂಡು ನಾವು ಏನು ಮಾಡ್ಬೋದು, ಜೊತೆಗೆ ಸಿಂಪಲ್ಲಾಗಿ ಬ್ರೀದಿಂಗ್ನ ನಾವು ಸ್ಟಾರ್ಟ್ ಮಾಡಬೇಕಂದ್ರೆ ಏನು ಮೈಂಡಲ್ಲಿ ಇಟ್ಕೋಬೇಕು, ಈ ಎಲ್ಲ ಪಾಯಿಂಟರ್ಸ್ನ ನಮ್ಮ ಜೊತೆ ಹಂಚ್ಕೊಂಡ್ರು. ನೆಕ್ಸ್ಟ್ ವೀಕ್ ಪರಿಚಯ ವಿತ್ ಪರಿಮಳ ಕಾರ್ಯಕ್ರಮದಲ್ಲಿ ಇನ್ನೊಂದು ಎಕ್ಸ್ಪರ್ಟ್ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತಾ ಇರ್ತೀನಿ. ಥ್ಯಾಂಕ್ ಯು.